ಹೆಲೋ ಎನರ್ಜೆಟಿಕ್ ಆ್ಯಂಡ್ ಎಂಥೂಸಿಯಾಸ್ಟಿಕ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಹೇಗಾಗ್ತಿದೆ ನಿಮ್ಮ ಲೈಫ್? ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ದೀರಾ, ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ವೆಲ್ಕಮ್ ಯು ಆಲ್ ಟು PW ಕನ್ನಡ 9th and 10th ಚಾನೆಲ್ ಆ್ಯಂಡ್ ದ ಬ್ಯಾಚ್ ಯಥಾರ್ಥ. ಸೊ ಈ ಬ್ಯಾಚ್ನಲ್ಲಿ 9th ಕೆಮಿಸ್ಟ್ರಿ ಸೆಕೆಂಡ್ ಚಾಪ್ಟರ್ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ, ಹೌದಾ? ಸೊ ಎಲ್ಲ ಕಾನ್ಸೆಪ್ಟ್ಗಳು ಮುಗ್ದಿದೆ. ಇವಾಗ ಈ ವಿಡಿಯೋದಲ್ಲಿ ವಿ ಶುಡ್ ಸ್ಟಾರ್ಟ್ ಡಿಸ್ಕಸಿಂಗ್ ದ ಕ್ವೆಶ್ಚನ್. ಇಂಟೆಕ್ಸ್ಟ್ ಕ್ವೆಶನ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ ನೋಡಿ, ಟೆಕ್ಸ್ಟ್ ಬುಕ್ ಇದು ನಡುವೆ. ಸೊ ಅವುಗಳನ್ನ ತಗೊಳ್ಳೋಣ, ಜೊತೆಗೆ ಒಂದಿಷ್ಟು ಪ್ರಾಬ್ಲಮ್ಸನ್ನು ಕೂಡ ಆನ್ ಕಾನ್ಸಂಟ್ರೇಷನ್ ಟಾಪಿಕ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನೆನಪಿದೆಯಾ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಏನು ಕಲ್ತಿದ್ವಿ ಅಂತ ಹೇಳಿ? ವಾಟ್ ಡಿಡ್ ವಿ ಲರ್ನ್ ಇನ್ ಪ್ರೀವಿಯಸ್ ವಿಡಿಯೋ? ವೆರಿ ಗುಡ್. ಕೊಲಾಯ್ಡ್ಸ್, ಅಪ್ಲಿಕೇಶನ್ ಆಫ್ ಕೊಲಾಯ್ಡ್ಸ್ ಬಗ್ಗೆ ಕಲ್ತಿದ್ವಿ. ಫಿಸಿಕಲ್ ಚೇಂಜ್ ಮತ್ತು ಕೆಮಿಕಲ್ ಚೇಂಜ್ ಅಂತ ಹೇಳಿದರೆ ಏನು, ಅದಕ್ಕೆ ನಿಜವಾಗ್ಲೂ ಇರುವಂತಹ ಡಿಫ್ರೆನ್ಸ್ ಏನು ಅಂತ ಹೇಳಿ ಕಲ್ತಿದ್ವಿ. ಮತ್ತು ಎಲ್ಲ ಪ್ರಾಪರ್ಟೀಸ್ ಆಫ್ ಕೊಲಾಯ್ಡ್ಸ್, ಸಸ್ಪೆನ್ಷನ್ ಮತ್ತು ಟ್ರೂ ಸೊಲ್ಯೂಷನ್ಸನ್ನು ಕಂಪೇರ್ ಮಾಡಿದ್ವಿ. ಅಲ್ಲಿಗೆ ಆ ಇಡೀ ಚಾಪ್ಟರ್ದು ಡಿಸ್ಕಷನ್ನ ನಾವು ಎಂಡ್ ಮಾಡಿದ್ವಿ, ಕರೆಕ್ಟ್? ಸೊ ಈ ವಿಡಿಯೋದಲ್ಲಿ ನಾವು ಏನು ಮಾಡೋಕ್ಕೆ ಹೋಗ್ತಿದ್ದೀವಿ? ಇಂಟೆಕ್ಸ್ಟ್ ಮತ್ತು ಪ್ರಾಕ್ಟೀಸ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೇವೆ. ಸೊ ನನ್ನ ವೆರಿ ಫಸ್ಟ್ ಕ್ವೆಶನ್ ಈ ಥರ ಇದೆ, ತುಂಬ ಸಿಂಪಲ್ ಆಗಿರೋ ಕ್ವೆಶನ್. ನೀವೇನು ಬರೀತೀರಿ ಆನ್ಸರ್ನ ಅಂತ ಹೇಳಿ ನನಗೆ ನೀವು ಹೇಳಬೇಕು ಕಮೆಂಟ್ ಬಾಕ್ಸ್ನಲ್ಲಿ, ಓಕೆ? ಸೊ ಕ್ವೆಶನ್ ಇಸ್, ವಾಟ್ ಈಸ್ ಮೆಂಟ್ ಬೈ ಸಬ್ಸ್ಟೆನ್ಸ್? ತುಂಬ ಸಲ ನಾವು ಕೆಮಿಸ್ಟ್ರಿಯಲ್ಲಿ ಹೇಳ್ತಾ ಇರ್ತೀವಿ ನೋಡಿ ಮಕ್ಕಳೇ, ಆ ಸಬ್ಸ್ಟೆನ್ಸ್, ಈ ಸಬ್ಸ್ಟೆನ್ಸ್, ವೆನ್ ಸಬ್ಸ್ಟೆನ್ಸಸ್ ಆರ್ ರಿಯಾಕ್ಟಿಂಗ್, ಆರ್ ಪ್ಯೂರ್ ಸಬ್ಸ್ಟೆನ್ಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸ್. ಈ ಸಬ್ಸ್ಟೆನ್ಸ್ ಅಂತ ಹೇಳೋ ವರ್ಡ್ ತುಂಬ ಸಲ ಯೂಸ್ ಮಾಡ್ತೇವೆ. ಒಂದ್ಸಲ ಕೂತ್ ಥಿಂಕ್ ಮಾಡಿ, ನಾವೇನು ಕಲ್ತಿದ್ವಿ ಸಬ್ಸ್ಟೆನ್ಸ್ ಬಗ್ಗೆ? ಇಟ್ ಈಸ್ ನಥಿಂಗ್ ಬಟ್ ಅ ಮ್ಯಾಟರ್ which is made up of same type of particles. Particles can be molecules or atoms. So substance, when I say, you can imagine or you can visualize water first, because water is made up of water molecules. Hage breathe in madi. What are you doing? You're breathing in oxygen, right? Oxygen is a substance. Yes, oxygen molecules in the oxygen ಮಾಡಲ್ಪಟ್ಟಿದೆ. So anything which is made up of similar type of atoms or molecules are called as pure substance or chemical substance. Chemical substance ಬೇಕಾದ್ರೆ ಪ್ಯೂರ್ ಇರ್ಬೋದು ಆರ್ ಇಂಪ್ಯೂರ್ ಇರ್ಬೋದು. ಇಲ್ಲಿ ಸಬ್ಸ್ಟೆನ್ಸ್ ಅಂತ ಹೇಳಿ ಕೇಳಿದ್ರೆ ಲೆಟ್ಸ್ ಡಿಫೈನ್ ಪ್ಯೂರ್ ಸಬ್ಸ್ಟೆನ್ಸ್. ಓಕೆ, ಸೊ ವಾಟ್ ಯು ಮೀನ್ ಬೈ ಸಬ್ಸ್ಟೆನ್ಸ್? It is a matter substance is nothing but it is a matter which is made up of same type of particles. Inside the bracket, what type of particles? Atoms or molecules, right? Example heli, give me some example. Water, salt. What is the formula of salt? NaCl. Just learn it. Anyway, ನಾವು ಈ ಫಾರ್ಮುಲಾಸ್ನೆಲ್ಲ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ನಲ್ಲಿ ಕಲಿತೀವಿ ಅಲ್ವಾ? ಸೊ ಇವಾಗ ಇಷ್ಟು ನೆನ್ಪಿಟ್ಕೊಳ್ಳಿ, ವಾಟರ್, NaCl, ಮತ್ತೆ ಹೇಳಿ sugar is a substance. Sugar is a substance. Yes. Salt, sugar, water, oxygen is a substance. ಇವುಗಳೆಲ್ಲವುಗಳು ಕೂಡ ಪ್ಯೂರ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಸಬ್ಸ್ಟೆನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಪ್ಯೂರ್ ಸಬ್ಸ್ಟೆನ್ಸ್ ಆರ್ ಇಂಪ್ಯೂರ್ ಸಬ್ಸ್ಟೆನ್ಸ್. ವೆನ್ ಐ ಸೇ ಇಂಪ್ಯೂರ್ ಸಬ್ಸ್ಟೆನ್ಸ್, ಅದರಲ್ಲೇನು ಪಾರ್ಟಿಕಲ್ಸ್ ಆರ್ ನಾಟ್ ಮೇಡ್ ಅಪ್ ಆಫ್ ಸೇಮ್ ಟೈಪ್ ಆಫ್ ಮಾಲಿಕ್ಯೂಲ್ಸ್. ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಲಿಕ್ಯೂಲ್ಸ್ ಆರ್ ಕಂಬೈನ್ಡ್ ವಿದೌಟ್ ಎನಿ ಫಿಕ್ಸ್ಡ್ ರೇಷಿಯೋ. ಇಲ್ಲಿ ಯಾವಾಗಲೂ ಕೂಡ ಪ್ಯೂರ್ ಸಬ್ಸ್ಟೆನ್ಸ್ನಲ್ಲಿ ಮಾಲಿಕ್ಯೂಲ್ಸ್, ಡಿಫ್ರೆಂಟ್ ಆಟಮ್ಸ್ ಅಥವಾ ಡಿಫ್ರೆಂಟ್ ಎಲಿಮೆಂಟ್ಸ್ಗಳದ್ದು ಆಟಮ್ಸ್ ಎಲ್ಲ ಯಾವಾಗಲೂ ಏನಾಗುತ್ತೆ? ಕಂಬೈನ್ಡ್ ಆಗುತ್ತೆ ಇನ್ ಅ ಪರ್ಟಿಕ್ಯುಲರ್ ರೇಷಿಯೋ. ಸೊ ವಿ ಟಾಕ್ ಅಬೌಟ್ ಪ್ಯೂರ್ ಸಬ್ಸ್ಟೆನ್ಸ್. ಪ್ಯೂರ್ ಸಬ್ಸ್ಟೆನ್ಸ್ ಅನ್ನು ನಾವು ಎಲಿಮೆಂಟ್ಸ್ ಆಗೋ ಡಿಫೈನ್ ಮಾಡ್ಬೋದು, ಕಂಪೌಂಡ್ಸ್ ಆಗೋ ಕೂಡ ಡಿಫೈನ್ ಮಾಡ್ಬೋದು. ಸೊ ಜಸ್ಟ್ ಪ್ಯೂರ್ ಸಬ್ಸ್ಟೆನ್ಸ್ನ ಬ್ರೀಫ್ ಆಗಿ ನಾನು ಡಿಫೈನ್ ಮಾಡಿದ್ದೀನಿ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಅರ್ಥ ಆಯಿತು ಅನ್ಕೊಳ್ತೀನಿ. ಲಿಸ್ಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಹೋಮೋಜಿನಿಯಸ್ ಆ್ಯಂಡ್ ಹಿಟ್ರೋಜಿನಿಯಸ್ ಮಿಕ್ಸರ್. ಏನು ಹೋಮೋಜಿನಿಯಸ್ ಮತ್ತು ಹಿಟ್ರೋಜಿನಿಯಸ್ ಮಿಕ್ಸರ್ ನೀವು ಕಲ್ತಿದ್ದೀರಲ್ವಾ? ವಾಟ್ ಕಮ್ಸ್ ಟು ಯುವರ್ ಮೈಂಡ್ ವೆನ್ ಐ ಸೇ ಹೋಮೋ? ಥಿಂಕ್ ಅಬೌಟ್ ಏರ್, ಆಯಿತಾ? ಸಾಲ್ಟ್ ಸೊಲ್ಯೂಷನ್ ಆರ್ ನಿಂಬು ಪಾನಿ, ಲೆಮನ್ ಜ್ಯೂಸ್.
any juices like Sprite juice, Mirinda juice, whatever the juices you want, you can think of it. When I talk about heterogeneous, a better visualization siglikkoskara, think about sand and water. ಓಕೆನಾ, ಸ್ಯಾಂಡ್ ವಾಟರ್ ಅಥವಾ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದರೆ ಆ ಚಾಕ್ ಪೀಸ್ ಇದೆಯಲ್ಲ, ಬೋರ್ಡ್ ಮೇಲೆ ಬರ್ತೀವಿ ನೋಡಿ ಚಾಕ್ ಪೀಸ್, ಅದನ್ನು ಕ್ರಷ್ ಮಾಡಿ ನೀರಿಗೆ ಹಾಕಿ ಸುಮ್ಮನೆ ನಿಮ್ಮ ಮುಂದೆ ಆ ಸೊಲ್ಯೂಷನನ್ನು ಹೀಗೆ ನೋಡ್ತಾ ಇರ್ತೀರ, ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ಈ ಎರಡು ಸಿಚುವೇಷನಲ್ಲಿ ನಾವು ಹೇಗೆ ಪ್ರಾಪರ್ಟೀಸನ್ನ ಕಂಪೇರ್ ಮಾಡ್ತೀವಿ ಅದ್ರ ಮೇಲೆ ಡಿಫ್ರೆನ್ಸಸ್ನ ಬರೀತಾ ಹೋಗೋಣ. ಸೊ ಇವಾಗ ಒಂದು ಕಡೆ ಸಾಲ್ಟ್ ಸೊಲ್ಯೂಷನ್ ನೋಡ್ತಾ ಇದ್ದೀರಾ, ಅಲ್ಲಿ ಪಾರ್ಟಿಕಲ್ ಸೈಜ್ ಅಲ್ಲಿ ಯಾವ ಥರ ಇದೆ, ಏನಾದರೂ ಬೌಂಡ್ರೀಸ್ ಕಾಣ್ತಾ ಇದೆಯಾ? ಇಲ್ಲ. ಕಾಂಪಿಸಿಷನ್ ಅಂತ ನೋಡಿದ ತಕ್ಷಣ ಎಲ್ಲ ಸೇಮೇ ಇರುತ್ತೆ ಅನ್ಸುತ್ತೆ ಅಲ್ವಾ? ಸೊ ಆಲ್ವೇಸ್ ರಿಮೆಂಬರ್, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆ ಒಂದು ಸಾಲ್ಟ್ ಸೊಲ್ಯೂಷನಲ್ಲಿ ನಮಗೆ ನೋಡೋಕ್ಕೆ ಸಿಗಲ್ಲ. ಅಂದರೆ ಶುಗರು ಸಾಲ್ಟನ್ನು ನೀವು ಡಿಸಾಲ್ವ್ ಮಾಡಿರ್ತೀರ ಅಂದ್ಕೊಳ್ಳಿ, ಕಣ್ಣಿಗೆ ಕಾಣಲ್ಲ ಅವುಗಳು, ರೈಟ್? ಪಾರ್ಟಿಕಲ್ಸ್ cannot be seen in homogeneous. What about heterogeneous mixture? So you're visualizing again the salt solution, not salt solution, what is it? ಸ್ಯಾಂಡ್ ಸೊಲ್ಯೂಷನ್ ಅಥವಾ ಆ ಚಾಕ್ ಪೀಸ್ ಪೌಡರ್ನ ಸೊಲ್ಯೂಷನ್ ಮಾಡಿರ್ತಾರೆ ನೋಡಿ, ಅದರಲ್ಲಿ ಪಾರ್ಟಿಕಲ್ ಸೈಜ್ ನಿಮಗೆ ಕಾಣುತ್ತೆ ತಾನೆ? ಸೊ ಇಲ್ಲಿ ಪಾರ್ಟಿಕಲ್ ಸೈಜ್ ಸಮ್ಟೈಮ್ಸ್ ವಿಸಿಬಲ್ ಅಲ್ವಾ, ಫ್ಯೂ ಟೈಮ್ಸ್ ಪಾರ್ಟಿಕಲ್ ಸೈಜ್ ವಿಸಿಬಲ್. ಹಿಟ್ರೋಜಿನಿಯಸ್ಸಿಗೆ ಸ್ಯಾಂಡ್ ವಾಟರ್ ಅಲ್ಲದೆ ಆರ್ chalk piece water alde, you can also quote one more example, that is milk. But if you observe milk, is particle size visible? ನೀವು ಒಂದ್ಸಲ ಬೆಳಿಗ್ಗೆ ಎದ್ದು ಅಮ್ಮ ಟೀ ಮಾಡೋಕ್ಕಿಂತ ಮುಂಚೆ ಅಥವಾ ಅಪ್ಪ ಟೀ ಮಾಡೋಕ್ಕಿಂತ ಮುಂಚೆ ಮಿಲ್ಕನ್ನು ಒಂದು ಎಂಟಿ ಗ್ಲಾಸಿಗೆ ಹಾಕ್ಬಿಟ್ಟು ನೋಡಿ ಪಾರ್ಟಿಕಲ್ ಸೈಜ್ ಕಾಣುತ್ತಾ ಅಂತ ಹೇಳಿ, ಇಲ್ಲ. ಸೊ ಪಾರ್ಟಿಕಲ್ ಸೈಜ್ ಕೆಲವೊಂದ್ಸಲ ವಿಸಿಬಲ್, ಕೆಲವೊಂದ್ಸಲ ಅಲ್ಲ. ಇಟ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಹಿಟ್ರೋಜಿನಿಯಸ್ ಮಿಕ್ಸ್ಚರ್ ಯು ಟೇಕ್. ಕೊಲಾಯ್ಡಲ್ಸ್ ಸೊಲ್ಯೂಷನ್ಸ್ ತಗೊಂಡ್ರೆ, ಬಿಕಾಸ್ ಕೊಲಾಯ್ಡ್ಸ್ ಆರ್ ಹಿಟ್ರೋಜಿನಿಯಸ್ ಅಲ್ವಾ, ಕೊಲಾಯ್ಡಲ್ ಸೊಲ್ಯೂಷನಲ್ಲಿ ಪಾರ್ಟಿಕಲ್ ಸೈಜ್ ವಿಸಿಬಲ್ ಅಲ್ಲ. ಬಟ್ ಸಸ್ಪೆನ್ಷನ್ ಅಂದರೆ ಸ್ಯಾಂಡ್ ಸೊಲ್ಯೂಷನ್ ತಗೊಂಡ್ರೆ, ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಕ್ರಷ್ ಮಾಡಿ ಒಂದು ಲೋಟದಲ್ಲಿ ತಗೊಂಡ್ರೆ, ಇನ್ ದ್ಯಾಟ್ ಕೇಸಸ್ ಯು ಕ್ಯಾನ್ ಸಿ ಪಾರ್ಟಿಕಲ್ಸ್. ಸೊ ಇಲ್ಲಿ ಪಾರ್ಟಿಕಲ್ಸ್ ಸಮಟೈಮ್ಸ್ ವಿಸಿಬಲ್, ಸಮಟೈಮ್ಸ್ ವಿಸಿಬಲ್ ಅಲ್ಲ. ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ದ ಸೆಕೆಂಡ್ ಡಿಫರೆನ್ಸ್, and that is about boundaries. Do you see any boundary in sugar solution? ಇಲ್ಲಿ ಶುಗರ್ ಸೊಲ್ಯೂಷನ್ ನಾನು ಇಮ್ಯಾಜಿನ್ ಮಾಡಿ ಅಂತ ಹೇಳಿದ್ದೆ. ಶುಗರ್ ಸೊಲ್ಯೂಷನಲ್ಲಿ ಏನಾದರೂ ಬೌಂಡ್ರೀಸ್ ನಿಮಗೆ ಕಾಣುತ್ತಾ? ಅಯ್ಯೋ ಇಲ್ಲೊಂದು ಶುಗರ್ ಇದೆ, ಇಲ್ಲೊಂದು ವಾಟರ್ ಮಾಲಿಕ್ಯೂಲ್ ಇದೆ, ಇದಿಷ್ಟು ಶುಗರು, ಇದಿಷ್ಟು ವಾಟರ್ ಮಾಲಿಕ್ಯುಲರ್ ಲೇಯರು, ಇಲ್ಲ. ಸೊ ಇಫ್ ಯು ಟೇಕ್ ಶುಗರ್ ಸೊಲ್ಯೂಷನ್, ಎಂಟೈರ್ ಸೊಲ್ಯೂಷನ್ ಲುಕ್ಸ್ ಯೂನಿಫಾರ್ಮ್, ರೈಟ್? ಸೊ ದರ್ ಇಸ್ ನೋ ಕ್ಲಿಯರ್ ಬೌಂಡ್ರೀಸ್ ಆಫ್ ಸಪರೇಷನ್ ಬಿಟ್ವೀನ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಆದರೆ ಕೊಲಾಯ್ಡಲ್ ಸೊಲ್ಯೂಷನಲ್ಲಿ ಮಿಲ್ಕೇ ತಗೊಳ್ಳಿ ಮಕ್ಕಳೇ, ಫ್ಯಾಟಿ ಲೇಯರ್ ಎಷ್ಟು ಚೆನ್ನಾಗಿ ವಿಸಿಬಲ್ ಆಗುತ್ತೆ ಗೊತ್ತು. ಒಂದು ಮಿಲ್ಕನ್ನು ನೀವೇನಾದರೂ ಹೀಟ್ ಮಾಡಿ ಆರ್ಲಿಕ್ಕಿಟ್ರೆ, ಒನ್ಸ್ ದ ಮಿಲ್ಕ್ ಇಸ್ ಗೆಟಿಂಗ್ ಕೂಲ್ಡ್, ಯು ಕ್ಯಾನ್ ಅಬ್ಸರ್ವ್ ದ ಫ್ಯಾಟಿ ಲೇಯರ್ or a cream of milk which is floating over the milk alva. A cream milk idu mele float agodanna ನೀವು ನೋಡಿರ್ತೀರಾ ಎಷ್ಟು ಸಲ. ಸೊ there the boundaries are visible. ಎಲ್ಲಿ? heterogeneous ನಲ್ಲಿ. So 2 points we covered. Third point, ಸೊ ಕಾನ್ಸ್ಟಿಟ್ಯೂಯೆಂಟನ್ನು ಸಪ್ರೇಟ್ ಮಾಡ್ಬೋದಾ? ಈಗ ಸಾಲ್ಟ್ ಸೊಲ್ಯೂಷನ್ನ ಅಥವಾ ಶುಗರ್ ಸೊಲ್ಯೂಷನ್ ಒಂದ್ಸಲ ನೀವು ಮಿಕ್ಸ್ ಮಾಡಿದ್ರಿ ಅಂದರೆ, ಫಿಲ್ಟರ್ ಪೇಪರ್ ತಗೊಳ್ತೀನಿ ನಾನು ಇವಾಗ, ಆಯಿತಾ? ಫಿಲ್ಟರ್ ಪೇಪರ್ನಲ್ಲಿ ನಾನು ಫಿಲ್ಟರ್ ಮಾಡ್ತೀನಿ ಅಂದರೆ ಶುಗರ್ ಅಥವಾ ಸಾಲ್ಟ್ ಸೊಲ್ಯೂಷನ್ನ ಮತ್ತೆ ನಾನು ಕ್ರಿಸ್ಟಲ್ ಆಗಿ ತಗೊಳ್ಬೋದಾ? ಇಲ್ಲ. ಅದಕ್ಕೆ ನಾನು ಏನು ಮಾಡಬೇಕು? ಗುಲಾಬ್ ಜಾಮೂನ್ ಪ್ರಿಪೇರ್ ಮಾಡಬೇಕು. ಅಂದರೆ ಏನು? ಈದರ್ ಐ ಹ್ಯಾವ್ ಟು ಆ್ಯಡ್, ಐ ವಾಸ್ ಜಸ್ಟ್ ಕಿಡಿಂಗ್, ಈದರ್ ಐ ಹ್ಯಾವ್ ಟು ಆ್ಯಡ್ ಲಾಟ್ ಆಫ್ ಶುಗರ್ಸ್ ಅಥವಾ ಲಾಟ್ ಆಫ್ ಸಾಲ್ಟ್, ಆಮೇಲೆ ಅದನ್ನು ಹೀಟ್ ಮಾಡಿ ಕೂಲ್ ಮಾಡೋದು, ಅದನ್ನ ಕ್ರಿಸ್ಟಲೈಸೇಷನ್, ಆ ಪೋರ್ಷನ್ನ ಡಿಲೀಟ್ ಮಾಡಿದ್ದಾರೆ ನಿಮ್ಮ ಸಿಲೆಬಸ್ಸಿಂದ. ಸೊ ನೀವು ಪಡ್ಕೊಳ್ಬೇಕು ಅಂದರೆ 2 ಮೆಥಡ್ ಇದೆ. ಯಾವುದು? ಒಂದು, ನೀವು ರೀಕ್ರಿಸ್ಟಲೈಸೇಷನ್ ಅಥವಾ ಕ್ರಿಸ್ಟಲೈಸೇಷನ್ ಮಾಡ್ಕೋಬೇಕಾಗುತ್ತೆ, ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಹಾಕ್ಬಿಟ್ಟು. ಅದು ಕೂಡ ನಾರ್ಮಲ್ ಸೊಲ್ಯೂಷನಲ್ಲೆಲ್ಲ ನಿಮಗೆ ಸಿಗಲ್ಲ. ಫಿಲ್ಟರ್ ಪೇಪರ್ ಯೂಸ್ ಮಾಡಿದ್ರೂ ಸಿಗಲ್ಲ. ಬೇರೆ ಬೇರೆ ಟೆಕ್ನಿಕ್ಸ್ಗಳಿಗೆ ಹೋಗಬೇಕಾಗುತ್ತೆ, ಲೈಕ್ ಎವಾಪರೇಷನ್ ಮಾಡಬೇಕಾಗುತ್ತೆ. ಸೊಲ್ಯೂಷನ್ನ ಫುಲ್ ಎಂಟಿ ಮಾಡಿ ಆಮೇಲೆ ಆ ಪಾತ್ರೆಯಲ್ಲಿ ಬರುವಂತಹ ರೆಸಿಡ್ಯೂವನ್ನು ಕೆರೆದು ನೋಡಿದ್ರೆ ನಿಮಗೆ ಮೇ ಬಿ ಸೊಲ್ಯೂಷನಲ್ಲಿರುವಂತಹ ಪಾರ್ಟಿಕಲ್ಸ್ನ ಸಪ್ರೇಟ್ ಮಾಡ್ಬೋದು. ಬಟ್ ಈಸಿಯಾಗಿ ಮಾಡೋಕ್ಕಾಗುತ್ತಾ? ಇಲ್ಲ. ಯೂಸಿಂಗ್ ನಾರ್ಮಲ್ ಫಿಲ್ಟರ್ ಪೇಪರ್ ಯು ಕೆನಾಟ್ ಸಪರೇಟ್ ಪಾರ್ಟಿಕಲ್ಸ್ ಇನ್ ಹೋಮೋಜಿನಿಯಸ್ ಮಿಕ್ಸ್ಚರ್, ಬಟ್ ಯೂಸಿಂಗ್ ಸರ್ಟನ್ ಸ್ಪೆಷಲ್ ಫಿಲ್ಟರ್ ಪೇಪರ್ಸ್ ಹಿಟ್ರೋಜಿನಿಯಸ್ನಲ್ಲಿ ಪಾರ್ಟಿಕಲ್ಸನ್ನು ಸಪ್ರೇಟ್ ಮಾಡ್ಬೋದು. ಸೊ ಪಾರ್ಟಿಕಲ್ಸ್ ಕ್ಯಾನ್ ಬಿ ಫಿಲ್ಟರ್ಡ್ ಯೂಸಿಂಗ್ ಸರ್ಟನ್ ಫಿಲ್ಟರ್ ಪೇಪರ್ಸ್, ಸ್ಪೆಷಲ್ ಫಿಲ್ಟರ್ ಪೇಪರ್ಸ್. ಸ್ಯಾಂಡ್ ಸೊಲ್ಯೂಷನ್, ಕ್ಯಾನ್ ಯು ಫಿಲ್ಟರ್ ಇಟ್? ಆಬ್ವಿಯಸ್ಲಿ. ಟೀ ಪೌಡರ್, ಟೀ ಲೀವ್ಸನ್ನು ನಾವು ಸ್ಟೇನರ್ ತಗೊಂಡು ನಾವೇನು ಮಾಡ್ತೀವಿ,
ಅದನ್ನು ಸಪ್ರೇಟ್ ಮಾಡ್ತೀವಲ್ವಾ. ಸೊ ಸೋಸ್ತೀವಲ್ವಾ ಟೀಯನ್ನು, ಸೋಸ್ಬೇಕಾದ್ರೆ ಆ ಒಂದು ಸ್ಟೇನರ್ನಲ್ಲಿ ಏನಿರುತ್ತೆ ನಮಗೆ ಟೀ ಪುಡಿ ಇದೆಲ್ಲ ಹಾಗೆ ಇರುತ್ತೆ ನೋಡಿ. ಅದೇ ಥರ ಸ್ಯಾಂಡ್ ಪುಡಿ ಕೂಡ ಕಲೆಕ್ಟ್ ಮಾಡ್ಕೋಬೋದೇ ಫಿಲ್ಟ್ರೇಷನ್ ಮಾಡಿಕೊಂಡು. ಸೊ ವಾಟ್ ವಾಸ್ ಯುವರ್ ಫೋರ್ತ್ ಪಾಯಿಂಟ್? ಥರ್ಡ್ ಪಾಯಿಂಟ್, ಪಾರ್ಟಿಕಲ್ಸ್ನ ಈಸಿಲಿ ಸಪ್ರೇಟ್ ಮಾಡೋಕ್ಕಾಗಲ್ಲ. ಪಾರ್ಟಿಕಲ್ಸ್ ಕ್ಯಾನ್ ಬಿ ಈಸಿಲಿ ಸಪ್ರೇಟೆಡ್ ಯೂಸಿಂಗ್ ಫಿಲ್ಟರ್ ಪೇಪರ್, ಸ್ಪೆಷಲ್ ಫಿಲ್ಟರ್ ಪೇಪರ್ಸ್ ಆರ್ ಸಮ್ ಅದರ್ ಫಿಸಿಕಲ್ ಪ್ರಾಸೆಸ್ ಆರ್ ಫಿಸಿಕಲ್ ಟೆಕ್ನಿಕ್ಸ್, ಸಪ್ರೇಷನ್ ಟೆಕ್ನಿಕ್ಸ್, ಫಿಸಿಕಲ್ ಸಪ್ರೇಷನ್ ಟೆಕ್ನಿಕ್ಸ್. ಕರೆಕ್ಟ್. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ನೋಡೋಣ. ಎಕ್ಸಾಂಪಲ್ಸ್ ಯಾವುದು ಹೋಮೋಜಿನಿಯಸ್ಗೆ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಇನ್ ಮೈ ಮೈಂಡ್ ಕಮ್ಸ್ ಇಸ್ ಏರ್. ನಾವು ಬ್ರೀತ್ ಇನ್ ಮಾಡ್ತೀವಿ ನೋಡಿ, ಏರ್. ಏರ್ ಇಸ್ ಬೆಸ್ಟ್ ಎಕ್ಸಾಂಪಲ್. ಜೊತೆಗೆ ಎಲಾಯ್ಸ್, ಸೊಲ್ಯೂಷನ್ ಆಫ್ ಸಾಲ್ಟ್ ಇನ್ ವಾಟರ್, ಗುಲಾಬ್ ಜಾಮೂನ್ದು ಪಾನಕ ನೆನ್ಪಿಟ್ಕೊಂಡ್ರು ನಡೆಯುತ್ತೆ. So example for heterogeneous, sand solution, sand and salt, sand solution, okay, sand and salt, okay, salt solution baribedi, because salt solution is where illi barutte illalla. Artha aita? So these are the difference between homogeneous, heterogeneous. First we talk about particle size. ಪಾರ್ಟಿಕಲ್ ಸೈಜ್ನ ನೋಡೋಕ್ಕಾಗಲ್ಲ, ಇಲ್ಲಿ ನೋಡಬಹುದು. ದೆನ್ ವಿ ಟಾಕ್ ಅಬೌಟ್ ಬೌಂಡ್ರಿ, ಇಲ್ಲಿ ಬೌಂಡ್ರಿ ಇಲ್ಲ, ಇಲ್ಲಿ ಬೌಂಡ್ರಿ ಇದೆ. ದೆನ್ ವಿ ಟಾಕ್ ಅಬೌಟ್ ಸಪರೇಷನ್, ಇಲ್ಲಿ ಸಪರೇಟ್ ಮಾಡೋಕ್ಕಾಗಲ್ಲ, ಸಪರೇಟ್ ಮಾಡ್ಬೋದು ಯೂಸಿಂಗ್ ಸರ್ಟನ್ ಫಿಸಿಕಲ್ ಸಪರೇಷನ್ ಟೆಕ್ನಿಕ್ಸ್ ಸಚ್ ಆಸ್ ಫಿಲ್ಟ್ರೇಷನ್, ಸೆಂಟ್ರಿಫ್ಯೂಗೇಷನ್, ಎಕ್ಸೆಟ್ರಾ ಎಕ್ಸೆಟ್ರಾ. ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ಸ್ನ ಹೇಳಿದ್ವಿ, ಎಲಾಯ್ಸ್ ಆಗಿರ್ಬೋದು, ಸಾಲ್ಟ್ ಸೊಲ್ಯೂಷನ್, ಏರ್. ಇಲ್ಲಿ ನಾವೇನು ಮಾಡಿದ್ವಿ ಎಕ್ಸಾಂಪಲ್ಸಲ್ಲಿ ಸ್ಯಾಂಡ್ ಆ್ಯಂಡ್ ಸ್ಯಾಂಡ್ ವಾಟರ್, ಇಂತಹ ಎಕ್ಸಾಂಪಲ್ಸ್. ಚಾಕ್ ಪೀಸ್ ಪೌಡರ್ ಇನ್ ವಾಟರ್, it is an example. Milk, that is also one of the example of heterogeneous. Your blood is example of heterogeneous. Cloud is example of heterogeneous. Oh my god, ಎಷ್ಟೊಂದು ಎಕ್ಸಾಂಪಲ್ಸ್ ಬರ್ತಾ ಇದೆ ಅಲ್ವಾ. ಎಲ್ಲಿಂದ ಬಂತು ಇದೆಲ್ಲ? ಕೊಲಾಯ್ಡ್ಸ್. ಬಿಕಾಸ್ ಕೊಲಾಯ್ಡ್ಸ್ ಆರ್ ವಾಟ್? ಹೆಟ್ರೋಜೆನಿಯಸ್. ನಿಮ್ಮ ಇಂಕ್ ಸೊಲ್ಯೂಷನ್ ಮಕ್ಕಳೇ, ಪೆನ್ನಲ್ಲಿ ಬರೀತಿರಿಯಲ್ಲ, ಇಂಕ್ ಸೊಲ್ಯೂಷನ್, ಹೆಟ್ರೋಜೆನಿಯಸ್ ಮಿಕ್ಸ್ಚರ್. ಸೊ ದೀಸ್ ಎಕ್ಸಾಂಪಲ್ಸ್ ಆರ್ ಸಮಥಿಂಗ್ ವಿಚ್ ಆರ್ ವೆರಿ ರಿಲೇಟೆಡ್ ಟು ಯೋರ್ ಲೈಫ್. ಹಾಗಾಗಿ ಮರೆಯಲ್ಲ ನೀವು ಅದನ್ನು, ಅಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ? ಕ್ವೆಶನ್ ನಂಬರ್ 3ಗೆ ಹೋಗೋಣ. ಕ್ವೆಶನ್ ನಂಬರ್ 3ನಲ್ಲಿ ನಾವಿನ್ನು ತುಂಬ ಸಲ ಡಿಸ್ಕಷನ್ ಮಾಡಿದ್ದೀವಿ, ಆದರೂ ಕೂಡ ನಾನು ಇಟ್ಟಿದ್ದೀನಿ ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಹಿಟಿರೋ ಹೋಮೋಜಿನಿಯಸ್ ಆಯಿತು, ಸ್ವಲ್ಪ ಸ್ಪ್ಲಿಟ್ ಮಾಡೋಣ. ಹಿಟ್ರೋಜಿನಿಯಸ್ನಲ್ಲಿ ಏನಿದೆ? ಕೊಲಾಯ್ಡ್ಸ್ ಇದೆ, ಸಸ್ಪೆನ್ಷನ್ ಇದೆ. ಹಾಗಾಗಿ ಕೊಲಾಯ್ಡ್ಸನ್ನು ನಾನು ಸಾಲ್ ಅಂತ ಹೇಳಿ ತಗೊಳ್ತೀನಿ. ಸಾಲ್ ಅಂತ ಹೇಳಿದರೆ ಏನು? ಇಟ್ ಇಸ್ ಅ ಟೈಪ್ ಆಫ್ ಕೊಲಾಯ್ಡ್ ಇನ್ ವಿಚ್ ಇಂಕ್ ಇಸ್ ಅ ಸಾಲ್ ಅಂತ ಹೇಳ್ಬೋದು. ಸಾಲಿಡ್ ಪಾರ್ಟಿಕಲ್ಸ್ ಆರ್ ಡಿಸ್ಪರ್ಸ್ಡ್ ಇನ್ ಲಿಕ್ವಿಡ್ ಡಿಸ್ಪರ್ಷನ್ ಮೀಡಿಯಮ್, ಪೇಂಟ್, ಇಂಕ್, ಸಾಲ್ ಅಂತ ಹೇಳಿ ಕರಿತೀವಿ ಅದನ್ನು, ಅಲ್ವಾ. ಸೊ ಸಾಲ್ ಇಸ್ ಅ ಕೊಲಾಯ್ಡಲ್ ಸೊಲ್ಯೂಷನ್, ಸಸ್ಪೆನ್ಷನ್. ನೋಡಿ ಇಲ್ಲಿ ಡೀಟೇಲ್ಡ್ ಆಗಿ ಎವ್ರಿ ಪಾಯಿಂಟನ್ನು ವಿತ್ 3 ಏನು ಹೇಳ್ತೀವಿ ಟಾಪಿಕ್ ಜೊತೆಗೆ ನಾವು ಡಿಫ್ರೆನ್ಸಸ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಅದರದ್ದು ಮಿಕ್ಸ್ಚರ್ದು ಅಪಿಯರೆನ್ಸ್. ಸಸ್ಪೆನ್ಷನ್ನಲ್ಲಿ ಹೆಟೆರೋಜಿನಿಯಸ್. ಸಸ್ಪೆನ್ಷನ್ ಅಂತ ಹೇಳಿದಾಗ ಇಮ್ಯಾಜಿನ್ ಸ್ಯಾಂಡ್ ವಾಟರ್, ಆಯಿತಾ. ಕೊಲಾಯ್ಡಲ್ ಸೊಲ್ಯೂಷನ್ ಅಂತ ಹೇಳಿದಾಗ ನಾನು ಇವಾಗಷ್ಟೇ ತುಂಬ ಎಕ್ಸಾಂಪಲ್ಸ್ ಕೊಟ್ಟೆ. ಮಿಲ್ಕ್ ಆಗಿರ್ಬೋದು, ಅಥವಾ ಕ್ಲೌಡ್ ಆಗಿರಬಹುದು, ಅಥವಾ ಸೊಲ್ಯೂಷನ್ ಫಾರ್ಮ್ಯಾಟ್ನಲ್ಲಿ ಬೇಕು ನಿಮಗೆ ಅಂದರೆ ಕರ್ಡ್ ಆಗಿರ್ಬೋದು, ಬಟರ್ ಆಗಿರಬಹುದು. ಸೊ ಅದರ್ವೈಸ್ ಆಲ್ಸೋ ಸರ್ಟನ್ ಸಲ್ಫೈಡ್ಸ್ ಇನ್ ಸಾಲ್ಟ್ ವಾಟರ್, ನಾಟ್ ಸಲ್ಫೈಡ್ ಇನ್ ಸಾಲ್ಟ್ ವಾಟರ್, ಸರ್ಟನ್ ಸಲ್ಫೈಡ್ಸ್ ಇನ್ ಕಾರ್ಬನ್ ಡೈಸಲ್ಫೈಡ್ ಸೊಲ್ಯೂಷನ್. ಅದು ಥರ ಕಾಂಪ್ಲೆಕ್ಸ್ ಆಗುತ್ತೆ ನಿಮಗೆ, ಅಲ್ವಾ. ಸೊ ಮಿಲ್ಕ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟು ಸಾಲ್ಟ್ ಸೊಲ್ಯೂಷನ್ ಬಂದಾಗ, ಸಾಲ್ಟ್ ಸೊಲ್ಯೂಷನ್ ಅಂತ ಹೇಳೋದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಲೈಕ್ ಯು ಕ್ಯಾನ್ ಈವನ್ ಇಮ್ಯಾಜಿನ್ ಅಬೌಟ್ ಡಿಫ್ರೆಂಟ್ ಬ್ರ್ಯಾಂಡ್ ಸ್ಪ್ರೈಟ್ ಜ್ಯೂಸಸ್ ಫಾರ್ ಯೋರ್ ಇಮ್ಯಾಜಿನೇಷನ್ ಪರ್ಪಸ್. ಈಗ ಅಲ್ಲಿ ಹೋಮೋಜಿನಿಯಸ್, ಇಲ್ಲಿ ಹೆಟ್ರೋಜಿನಿಯಸ್. ಪಾರ್ಟಿಕಲ್ ಸೈಜ್ ಏನಾಗಬೇಕು? ಪಾರ್ಟಿಕಲ್ ಸೈಜ್ ಎಲ್ಲಿ? ನಮ್ಮ ಸೊಲ್ಯೂಷನ್, ಟ್ರೂ ಸೊಲ್ಯೂಷನಲ್ಲಿ ಪಾರ್ಟಿಕಲ್ ಸೈಜ್ ಇಸ್ ಲೆಸ್ಸರ್ ದ್ಯಾನ್ 1 ನ್ಯಾನೋಮೀಟರ್. ಇಲ್ಲೇನಾಗಬೇಕು? ಬಿಟ್ವೀನ್, ದೇರ್ ಇಸ್ ಅ ರೇಂಜ್. 1 ನ್ಯಾನೋಮೀಟರ್ ಒಳಗಡೆ ಇರಬೇಕು, ಬಟ್ 100 ನ್ಯಾನೋಮೀಟರ್ ಕ್ರಾಸ್ ಆಗಬಾರ್ದು. ಸೊ ಇಟ್ ಶುಡ್ ಬಿ ಬಿಟ್ವೀನ್ 1 to 100. ಎಲ್ಲಿ? ಕೊಲಾಯ್ಡ್ಸ್ನಲ್ಲಿ. ವಾಟ್ ಅಬೌಟ್ ಸಸ್ಪೆನ್ಷನ್? ಗ್ರೇಟರ್ ದ್ಯಾನ್ 100 ನ್ಯಾನೋಮೀಟರ್ ಅಂತ ಹೇಳಿ ನಾವು ಕಲಿತೀವಿ. ನಮ್ಮ 9th ಸ್ಟ್ಯಾಂಡರ್ಡ್ನಲ್ಲಿ ಹಾಗೆ ಕೊಟ್ಟಿದ್ದಾರೆ NCERTನಲ್ಲಿ. ಓಕೆ, ಎನಿವೇಸ್
ಥರ್ಡ್ ಪಾಯಿಂಟ್ ಏನು ಹೇಳುತ್ತೆ ಅಂದರೆ ಟಿಂಡಾಲ್ ಇಫೆಕ್ಟ್ ಬಗ್ಗೆ. ಅಂದರೆ ನೀವು ಟ್ರೂ ಸೊಲ್ಯೂಷನ್ ಏನಾದರೂ ಟಾರ್ಚ್ ಹಾಕಿ ನೋಡಿದ್ರೆ ಸೊಲ್ಯೂಷನ್ ಒಳಗಡೆ ಪಾರ್ಟಿಕಲ್ ಸೈಜ್ ತುಂಬ ಸಣ್ಣದಾಗಿರೋದ್ರಿಂದ ಅವುಗಳು ಲೈಟ್ ಜೊತೆ ಇಂಟರಾಕ್ಟ್ ಮಾಡಲ್ಲ, ಲೈಟನ್ನು ಸ್ಕ್ಯಾಟರ್ ಮಾಡಲ್ಲ, ಬೇರೆ ಕಡೆಗೆ ತಿರುಗಿಸಲ್ಲ. ದೇ ಡು ನಾಟ್ ಇಂಟರಾಕ್ಟ್, ದೇ ಮೈಟ್, ಬಟ್ ಆ ಲೈಟನ್ನು ತಿರುಗಿಸೋಷ್ಟು ಅವುಗಳ ಡಯಾಮೀಟರ್ ಸೈಜ್ ಆಗಿರ್ಬೋದು, ಆಟಮ್ ಇದು ಅಷ್ಟು ಸಾಕಾಗಲ್ಲ ಅಂತ ಹೇಳ್ತೇವೆ. ಸೊ ಯಾವಾಗಲೂ ನಾವೇನು ಲೈಟ್ ಪಾಸ್ ಮಾಡ್ತೀವಿ ಅವುಗಳಿಗೊಂದು ಎನರ್ಜಿ ಇರುತ್ತೆ, ನಾವು ವೇವ್ ಲೆಂತ್ ಅಥವಾ ಫ್ರೀಕ್ವೆನ್ಸಿಲಿ ನೀವು ಮೆಷರ್ ಮಾಡ್ಬೋದು. ಸೊ ಆ ಎನರ್ಜಿಗೆ ಪಾರ್ಟಿಕಲ್ ಸೈಜ್ಗಳು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಹಾಗಾದರೆ ಮಾತ್ರ ಆ ಲೈಟನ್ನು ಅವರು ಸ್ಕ್ಯಾಟರ್ ಮಾಡುತ್ತೆ. ಸ್ಕ್ಯಾಟರ್ ಮಾಡಿದ್ರೆ ಪಾತ್ ಆಫ್ ದ ಲೈಟ್ ವಿಸಿಬಲ್ ಆಗುತ್ತೆ. ವಿ ಕಾಲ್ ಇಟ್ ಆಸ್ ಟಿಂಡಾಲ್ ಇಫೆಕ್ಟ್. ಸೊ ಇವುಗಳು ತೋರಿಸಲ್ಲ, ಇಟ್ ಡಸ್ ನಾಟ್ ಶೋ ಟಿಂಡಾಲ್ ಇಫೆಕ್ಟ್. ಪಾತ್ ಇಸ್ ನಾಟ್ ವಿಸಿಬಲ್. ಬಟ್ ಕೊಲಾಯ್ಡ್ಸ್ನಲ್ಲಿ ಆಗಿರಬಹುದು, ಸಸ್ಪೆನ್ಷನಲ್ಲಿ ಆಗಿರ್ಬೋದು, ಟಿಂಡಾಲ್ ಇಫೆಕ್ಟ್ ಅನ್ನು ಅದು ತೋರಿಸುತ್ತೆ ಅಂತ ಹೇಳಿ. ಸೊ ಥರ್ಡ್ ಪಾಯಿಂಟ್ ಅಬೌಟ್ ಶೋಯಿಂಗ್ ದ ಟಿಂಡಾಲ್ ಎಫೆಕ್ಟ್. ನೆಕ್ಸ್ಟ್ ಫಿಲ್ಟ್ರೇಷನ್. ಇಲ್ಲಿ ಫಿಲ್ಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನ? ಸೊಲ್ಯೂಟ್ ಪಾರ್ಟಿಕಲ್ಸನ್ನು, ಸಾಲ್ಟ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ನೀರಿಂದ ಮತ್ತೆ ವಾಪಸ್ ಫಿಲ್ಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಹಿಯರ್ not with a normal, using special filter paper, sometimes yes it is possible. Constituents cannot be separated by ordinary filter paper. Ordinary use madidre cannot be separated, but using ultra filter papers, special filter papers ನೀವೇನು ಮಾಡಬೇಕು, ಕೊಲಾಯ್ಡ್ಸ್ ಇದು ಸೊಲ್ಯೂಟ್ ಪಾರ್ಟಿಕಲ್ಸ್ ಅನ್ನು ನೀವೇನು ಮಾಡಬಹುದು, ಫಿಲ್ಟರ್ ಮಾಡಬಹುದು. ಇಲ್ಲಿ ಆಬ್ವಿಯಸ್ಲಿ ಸ್ಯಾಂಡ್ ವಾಟರನ್ನು ನಿಮಗೆ ವಿಜುವಲೈಸ್ ಮಾಡ್ಕೊಳ್ಬೋದು ತಾನೆ, ನೀವು ಆರಾಮ್ಸೆ ಅದನ್ನು ಫಿಲ್ಟರ್ ಮಾಡ್ಕೊಳ್ತೀರಾ ಅಂತ ಹೇಳುವಂಥದ್ದು is like a kind of practical thing. Next, fifth point ನೋಡೋಣ. ಟ್ರೂ ಸೊಲ್ಯೂಷನ್ ಇಸ್ ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಲೈಟನ್ನು ಪಾಸ್ ಮಾಡುತ್ತೆ. ಸೊ ಕೊಲಾಯ್ಡಲ್ ಸೊಲ್ಯೂಷನ್ ಡಿಪೆಂಡ್ಸ್ ಆನ್ ವಾಟ್ ಸೊಲ್ಯೂಷನ್ ಯು ಟೇಕ್. ಕೆಲವೊಂದು ಹೌದು ಟ್ರಾನ್ಸ್ಪರೆಂಟ್, ಕೆಲವೊಂದು ಅಷ್ಟೊಂದು ಲೈಟನ್ನು ಪಾಸ್ ಮಾಡಲ್ಲ, ಹಾಗಾಗಿ ಟ್ರಾನ್ಸ್ಲ್ಯೂಸೆಂಟ್ ಅಂತ ಹೇಳ್ತೇವೆ. ಓಕೆ, ಸೊ ಒಪೇಕ್ ಅಂತ ಹೇಳಿದ್ರೆ ಇಲ್ಲಿ ಪಾಸೇ ಮಾಡಲ್ಲ ಇದು ಲೈಟನ್ನು. ಸಸ್ಪೆನ್ಷನ್ಸ್ನಲ್ಲಿ ಪಾರ್ಟಿಕಲ್ಸ್ಗಳು ಡಿಸ್ಪರ್ಸ್ಡ್ ಆಗಿದ್ದರೆ ಅದು ಲೈಟನ್ನು ಅದ್ರ ಥ್ರೂ ಪಾಸ್ ಮಾಡಲ್ಲ ಅಂತ ಹೇಳಿ. ಸೊ ಇಟ್ ವಿಲ್ ನಾಟ್ ಅಲೌ ದ ಲೈಟ್ ಟು ಪಾಸ್ ಥ್ರೂ ಅಂತ ಹೇಳಿದ್ರೆ, ಪಾತ್ ಆಫ್ ದ ಲೈಟ್ ವಿಸಿಬಲ್ ಆಗಿರುತ್ತೆ. ಇಫ್ ಯು ಅಪ್ಲೈ ಲೇಸರ್ ಬೀಮ್ ಅಥವಾ ಯಾವುದಾದ್ರು ಸ್ಟ್ರಾಂಗ್ ಆಗಿರುವಂತಹ ಲೈಟ್ ಸೋರ್ಸ್ ಅಪ್ಲೈ ಮಾಡಿದ್ರೆ ಆ ಲೈಟ್ ಹೇಗೆ ಹೋಗ್ತಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಬಟ್ ವೈಟ್ ಲೈಟನ್ನು ಅದೇನು ಮಾಡುತ್ತೆ, ಟ್ರಾನ್ಸ್ಪರೆಂಟ್ ಕಂಪ್ಲೀಟಾಗಿ ಆಚೆಗೆ ಬಿಡಲ್ಲ ಸಸ್ಪೆನ್ಷನ್ ಸೊಲ್ಯೂಷನ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್, ಪಾರ್ಟಿಕಲ್ಸ್ ಸೆಟಲೇ ಆಗಲ್ಲ, ಹಾಗಾಗಿ ಅವುಗಳನ್ನ ಫಿಲ್ಟರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೆಟಲ್ ಆಗಲ್ಲ ಅಂತ ಹೇಳಿದರೆ ಅವುಗಳು ತುಂಬ ಸ್ಟೇಬಲ್ ಆಗಿರುತ್ತೆ. ಸೆಟಲ್ ಆಗ್ತದೆ ಅಂತ ಹೇಳಿದ್ರೆ ದೇ ಆರ್ ನಾಟ್ ಸ್ಟೇಬಲ್ ಅಂತ ಹೇಳಿ. ಸೊ ಇಲ್ಲಿ ಪಾರ್ಟಿಕಲ್ಸ್ ತುಂಬ ಸ್ಟೇಬಲ್ ಇದೆ, ಹಾಗಾಗಿ ಸೆಟಲ್ ಆಗಲ್ಲ. ಇಲ್ಲೂ ಕೂಡ ಪಾರ್ಟಿಕಲ್ಸ್ ಆರ್ ಜಸ್ಟ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಬಟ್ ಸಮ್ಟೈಮ್ಸ್ ನಾವೇನಾದರೂ ಆಪೋಸಿಟ್ ಚಾರ್ಜ್ ಸೊಲ್ಯೂಷನ್ಸ್ನೆಲ್ಲ ಹಾಕಿದ್ರೆ ಅವುಗಳು ಸೆಟಲ್ ಆಗುತ್ತೆ. ಅಥವಾ ಸೆಂಟ್ರಿಫ್ಯೂಗೇಷನ್ ಟೆಕ್ನಿಕ್ಸ್ನಲ್ಲಿ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲ ಮಾಡ್ತಾರೆ ನೋಡಿ. ಏನು ಮಾಡ್ತಾರೆ ಅವರು, ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಕೊಲಾಯ್ಡಲ್ ಸೊಲ್ಯೂಷನ್ ಇಟ್ಬಿಟ್ಟು ಹೈ ಸ್ಪೀಡ್ನಲ್ಲಿ ಸೆಂಟ್ರಿಫ್ಯೂಗಲ್ ಫೋರ್ಸ್ನಲ್ಲಿ ಅವ್ರೇನು ಮಾಡ್ತಾರೆ, ತಿರುಗಿಸ್ತಾರೆ. ಆವಾಗ ಆ ಒಂದು ಸ್ಪೀಡ್, ರೊಟೇಷನ್ ಸ್ಪೀಡಿಗೆ ಪಾರ್ಟಿಕಲ್ಸ್ಗಳು ತನ್ನಿಂದ ತಾನಾಗಿ ಗ್ರಾವಿಟೇಷನಲ್ ಫೋರ್ಸ್ಗೆ ಏನಾಗುತ್ತೆ, ಸೆಟಲ್ ಆಗುತ್ತೆ. ಸೊ ಇಲ್ಲಿ ಕೂಡ ಪಾರ್ಟಿಕಲ್ಸ್ಗಳನ್ನ ಸೆಟಲ್ ಮಾಡೋದೇ ಅಷ್ಟು ಈಸಿ ಅಲ್ಲ. ಸೆಟಲ್ ಆಗುತ್ತೆ ಅಂಡರ್ ಸರ್ಟನ್ ಕಂಡೀಷನ್ಸ್. ಅಂದರೆ ಅರ್ಥ ಏನು, ಹಿಯರ್ ಪಾರ್ಟಿಕಲ್ಸ್ ಆರ್ ವೆರಿ ಸ್ಟೇಬಲ್, ಅವುಗಳು ಹಾಗೆಯೇ ಡಿಸ್ಪರ್ಸ್ ಆಗಿರುತ್ತೆ ಅಂತ ಹೇಳಿ. ಸೊ ಇವಾಗ ಕ್ಲೌಡ್ ಆ್ಯಂಡ್ ವಾಟರ್ ನೋಡಿ, ನೀವು ಹೇಗೆ ಸೆಟಲ್ ಮಾಡ್ತೀರಾ ಪಾರ್ಟಿಕಲ್ಸ್ನ? ಇಲ್ಲ. ಸೊ ಏರ್ನಲ್ಲಿ ವಾಟರ್ ಪಾರ್ಟಿಕಲ್ಸ್ಗಳೆಲ್ಲವುಗಳು ಕೂಡ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ದೇ ಆರ್ ಸ್ಟೇಬಲ್ ಓವರ್ ದೇರ್. ಅದೇ ಕ್ಲೌಡನ್ನು ನೀವು ಮಳೆ ಆಗಿಸ್ತೀರಾ, ಹೇಗೆ ಆರ್ಟಿಫಿಷಿಯಲ್ ರೈನಿಂಗ್ ಅಂತ ಹೇಳ್ತೀವಲ್ವಾ, ಕ್ಲೌಡ್ ಮೇಲೆ ಸಿಲ್ವರ್ ನೈಟ್ರೇಟ್ ಸಾಲ್ಟ್ಸ್ ಸೀಡ್ಸನ್ನು ನೀವು ಹೋಗಿ ಹಾಕಿದ್ರೆ ಅಲ್ಲಿ ಚಾರ್ಜ್ ಏನಾಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಯಾವಾಗ ಚಾರ್ಜ್ಗಳು ನ್ಯೂಟ್ರಲೈಸ್ ಆಗುತ್ತೋ ದೇ ಸ್ಟಾರ್ಟ್ ಸೆಟಲಿಂಗ್. ಸೊ ಸೆಟಲಿಂಗ್ ಅಂತ ಹೇಳಿದ್ರೆ ಏನು, ಸಮಥಿಂಗ್ ವಿಚ್ ಇಸ್ ಇನ್ಸಾಲ್ಯುಬಲ್ ಯು ಕ್ಯಾನ್ ಸಿ ಮೇ ಬಿ ಅಂಡರ್ ದ ಬಾಟಮ್ ಆಫ್ ದ ಮೇ ಬಿ ಬಾಟಮ್ ಅಲ್ಲಿರ್ಬೋದು ಆ ಒಂದು ಬೀಕರ್ ಇದು, ಅಥವಾ ಪ್ರೆಸಿಪಿಟೇಷನ್ ಫಾರ್ಮ್ನಲ್ಲಿ ಮಳೆಯಾಗಿ ಬರುವಂಥದ್ದು ಕ್ಲೌಡ್ ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಸೆಟಲಿಂಗ್ ಅಂತ ಹೇಳಿ. ಸೊ ಅದಾಗಲ್ಲ ಅಂದರೆ ಅವುಗಳು ಸ್ಟೇಬಲ್ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲ, ಅವುಗಳು ಸ್ಟೇಬಲ್ ಅಲ್ಲ, ಹಾಗಾಗಿ ಅದು ಸೆಟಲ್ ಆಗ್ತಾ ಇದೆ ಅಂತ ಹೇಳ್ತೇವೆ. ಸೊ ಪಾರ್ಟಿಕಲ್ ಸೆಟಲ್ ಡೌನ್ ವೆನ್ ದ ಸಸ್ಪೆನ್ಷನ್ ಈಸ್ ಲೆಫ್ಟ್ ಅನ್ಡಿಸ್ಟರ್ಬ್ಡ್. ಸೊ ಸ್ಯಾಂಡ್ ಸೊಲ್ಯೂಷನ್ನ ಇಮ್ಯಾಜಿನ್ ಮಾಡಿ, ಡೆಫಿನೆಟ್ಲಿ ಸ್ಯಾಂಡ್ ಪಾರ್ಟಿಕಲ್ಸ್ಗಳೇನಾಗುತ್ತೆ, ಸೆಟಲ್ ಆಗುತ್ತೆ ತಾನೆ. ಸೊ ದಟ್ ಈಸ್ ಒನ್ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ಸ್ ಆಫ್ ಸೊಲ್ಯೂಷನ್ ಬಂದಾಗ ಸಿ ವಾಟರ್, ಅಲಾಯ್ಸ್, ಸೊಲ್ಯೂಷನ್,
ಸೊಲ್ಯೂಷನ್ ಆಫ್ ಲೆಮನ್ ಜ್ಯೂಸ್ ಎಕ್ಸೆಟ್ರಾ ಜ್ಯೂಸ್ ವೇರ್ ಯು ಡೋಂಟ್ ಸಿ ದ ಬೌಂಡ್ರೀಸ್, ಅವುಗಳೆಲ್ಲವುಗಳು ಕೂಡ ಸೊಲ್ಯೂಷನಿಗೆ ಎಕ್ಸಾಂಪಲ್ ಆಗಿರುತ್ತೆ. ನಾನು ಹೇಳಿದೆ ಆಲ್ರೆಡಿ, ಏರ್ ಮತ್ತು ಎಲಾಯ್ಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ವಿಚ್ ಯು ಆಲ್ವೇಸ್ ಕ್ಯಾನ್ ವಿಜುವಲೈಸ್. ಅದೇ ಥರ ಕೊಲಾಯ್ಡಲ್ ಸೊಲ್ಯೂಷನ್ ಬಂದಾಗ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಇದು ನಿಮಗೆ ಕಷ್ಟ ಆಗ್ಬೋದು, ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಹೇಳುವಂಥದ್ದು. ಕಾಫ್ ಸಿರಪ್ ಈಸಿ, ಜೊತೆಗೆ ಕ್ಲೌಡು, ಸ್ಮೋಕು ಮತ್ತು ಮಡ್ ವಾಟರ್, ಈ ಫೋಗ್, ಮಿಸ್ಟ್, ಕ್ಲೌಡ್ ಅದೆಲ್ಲವುಗಳು ಕೂಡ ಒಂದೇ ಕ್ಯಾಟಗರಿಗೆ ಬರುತ್ತೆ. ಏನು, ಏರ್ ಪಾರ್ಟಿಕಲ್ಸ್ಗಳು ವಾಟರನ್ನ ಟ್ರ್ಯಾಪ್ ಮಾಡ್ಕೊಂಡಿರುತ್ತೆ. ಸೊ ಲೈಕ್ ಡಿಸ್ಪರ್ಸ್ಡ್ ಫೇಸ್ ವಾಟರ್ ಪಾರ್ಟಿಕಲ್ಸ್ ಇನ್ ಡಿಸ್ಪರ್ಷನ್ ಮೀಡಿಯಮ್ ಏರ್, ಏರ್ನಲ್ಲಿ ವಾಟರ್ ಪಾರ್ಟಿಕಲ್ಸ್ಗಳು ಇರುವಂಥದ್ದನ್ನು ನಾವು ಕ್ಲೌಡ್, ಮಿಸ್ಟ್, ಫೋಗ್, ಅದು ಡಿಫ್ರೆಂಟ್ ಆಲ್ಟಿಟ್ಯೂಡ್ನಲ್ಲಿ ನಾವು ಅವುಗಳನ್ನ ಕ್ಯಾಟಗರೈಸ್ ಮಾಡ್ತಾ ಹೋಗ್ತೇವೆ. ಭೂಮಿಗೆ ಅತಿ ಹತ್ತಿರದಲ್ಲಿರುವಂಥದ್ದು ಯಾವುದು, ಈ ಕ್ಲೌಡ್ ಏನಾದರೂ ತುಂಬ ಲೋವರ್ ಆಲ್ಟಿಟ್ಯೂಡಿಗೆ ಬಂದಾಗ ಫೋಗ್ ಅಂತ ಹೇಳ್ತೀವಲ್ಲ, ಫಾಗ್ ಕವರ್ ಆಗಿದೆ, ಕಾಣಿಸೋದೇ ಇಲ್ಲ ನಮಗೆ ಡಿಸ್ಟೆನ್ಸ್ಗಳು ಅಂತ ಹೇಳಿ. ಸೊ ಫೈನ್, ಇಲ್ಲಿ ಎಕ್ಸಾಂಪಲ್ ಬಂದಾಗ ಚಾಕ್ ಪೌಡರ್ ಇನ್ ವಾಟರ್, ಸ್ಯಾಂಡ್ ಇನ್ ವಾಟರ್, ಅವುಗಳು ಸಸ್ಪೆನ್ಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ವೆನ್ ಎವರ್ ದೇ ಆಸ್ಕ್ ಡಿಫ್ರೆನ್ಸಸ್ ಬಿಟ್ವೀನ್ ದೀಸ್ ತ್ರೀ, ಟಾಕ್ ಅಬೌಟ್ ದೇರ್ ಬೌಂಡ್ರೀಸ್ ಆಫ್ ಸಪ್ರೇಷನ್ ಇನ್ ಟರ್ಮ್ಸ್ ಆಫ್ ಹೋಮೋಜಿನಿಯಸ್, ಹೆಟ್ರೋಜಿನಿಯಸ್ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ಸ್ ಆರ್ ಕ್ಲಿಯರ್, ನೋ ಸಪ್ರೇಷನ್ ಬೌಂಡ್ರಿ, ಇಲ್ಲಿ ಎರಡು ಕಡೆ ಇದೆ. ಟಿಂಡಾಲ್ ಇಫೆಕ್ಟ್ ಬಗ್ಗೆ ಮಾತಾಡಬಹುದು, ಬ್ರೌನಿಯನ್ ಮೂಮೆಂಟ್ ಬಗ್ಗೆ ಮಾತಾಡ್ಬೋದು. ದೇರ್ ಇಸ್ ನೋ ಬ್ರೌನಿಯನ್ ಮೂಮೆಂಟ್ ಇನ್ ಸೊಲ್ಯೂಷನ್, ಬಟ್ ದ zigzag movement is shown by particles of suspension as well as particles in colloidal solution ಅಂತ ಹೇಳ್ಬೋದು. Settling nature, these two will not settle but the suspension will settle ಅಂತ ಹೇಳುವ ಡಿಫರೆನ್ಸಸ್ನ ತೋರಿಸ್ಬೋದು. ಜೊತೆಗೆ ಎಕ್ಸಾಂಪಲ್ಸ್ ಹೇಳ್ಬೋದು. ಲೈಟನ್ನು ಪಾಸ್ ಮಾಡೋದು ನಿಮಗೆ ಕನ್ಫ್ಯೂಷನ್ ಆದರೆ ಯು ಕ್ಯಾನ್ ಗೋ ವಿತ್ ಫಿಲ್ಟ್ರೇಷನ್, ಟಿಂಡಾಲ್ ಇಫೆಕ್ಟ್, ಪಾರ್ಟಿಕಲ್ ಸೈಜ್ ಮತ್ತು ಅವುಗಳ ಯೂನಿಫಾರ್ಮಿಟಿ, ಕಾಂಪಿಸಿಷನ್ ಯೂನಿಫಾರ್ಮಿಟಿ. ಇಲ್ಲಿ ಯಾವಾಗಲೂ ಕಾಂಪಿಸಿಷನ್ ಯೂನಿಫಾರ್ಮ್ ಆಗಿರುತ್ತೆ, ಈಚೆ ಎರಡು ಕಡೆ ಕಾಂಪಿಸಿಷನ್ ಯೂನಿಫಾರ್ಮ್ ಇರಲ್ಲ. ದೇರ್ ಇಸ್ ಅ ಕ್ಲಿಯರ್ ಬೌಂಡ್ರೀಸ್ ಆಫ್ ಸಪರೇಷನ್ ಅಂತ ಹೇಳಿ ಕೂಡ ಹೇಳ್ತಾ ಹೋಗ್ಬೋದು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಡಿಫರೆನ್ಸಸ್ ವಿಚ್ ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಮತ್ತೆ ಒಂದ್ಸಲ ಬ್ರಷ್ ಅಪ್ ಮಾಡಿದಾಗ ಆಯ್ತು ಇವಾಗ. ಸೊ ಲೆಟ್ಸ್ solve certain problems. This is like a practice problem I've taken to make a saturated solution. Now what do you mean by saturated solution? Saturated solution is that which has maximum solute soluble in that particular given solvent at that fixed temperature. ಒಂದು ಫಿಕ್ಸ್ಡ್ ಟೆಂಪ್ರೇಚರ್ನಲ್ಲಿ, ಇವಾಗ ಎಷ್ಟು ಟೆಂಪ್ರೇಚರ್, ಸೇ ದಟ್ ನೀವು ಔಟ್ಸೈಡಿಗೆ ಹೋಗ್ತೀರ, ಒಂದು 31 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂದ್ಕೊಳ್ಳಿ. 31 ಡಿಗ್ರಿ ರೂಮ್ ಟೆಂಪ್ರೇಚರ್ನಲ್ಲಿ ಒಂದು 100 grams ಆಫ್ ವಾಟರ್ ತಗೊಳ್ಳೋಣ ಆಯಿತಾ, 100 ml, ಬಟ್ ವಾಟರ್ ಡೆನ್ಸಿಟಿ ಈಸ್ 1 gram per centimeter³ ಆಗಿರೋದ್ರಿಂದ 100 grams ಆಫ್ ವಾಟರ್ನಲ್ಲಿ ನೀವು ಎಷ್ಟು ಮ್ಯಾಕ್ಸಿಮಮ್ ಸಾಲ್ಟನ್ನು ಆ್ಯಡ್ ಮಾಡ್ಬೋದು. ಸೋಡಿಯಂ ಕ್ಲೋರೈಡ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಸಾಲ್ಯುಬಿಲಿಟಿ ಆಫ್ ಸೋಡಿಯಂ ಕ್ಲೋರೈಡ್ ಎಟ್ 31 ಡಿಗ್ರಿ ಸೆಲ್ಸಿಯಸ್. ಅದೇ ನೀವು ಟೆಂಪ್ರೇಚರನ್ನು 33 ಮಾಡಿ, solubility changes. So solubility is something which always changes with the temperature. ಆಯಿತಾ, ಹಾಗಾಗಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ನೀವು ಮಾಡಬೇಕು ಅಟ್ ರೂಮ್ ಟೆಂಪ್ರೇಚರ್ನಲ್ಲಿ. 36 grams ಆಫ್ ಸೋಡಿಯಂ ಕ್ಲೋರೈಡ್ ಇಸ್ ಡಿಸಾಲ್ವ್ಡ್ ಇನ್ 100 grams ಆಫ್ ವಾಟರ್ ಎಟ್ 293. ಸೊ 100 ಗ್ರಾಮ್ಸಿಗೆ 293 ಕೆಲ್ವಿನಲ್ಲಿ 36 grams ಆಫ್ ಸಾಲ್ಟನ್ನು ಹಾಕಿದ್ರೆ ನಿಮಗೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಸಿಗುತ್ತೆ. ಅರ್ಥ ಆಯ್ತಾ? ಏನು ಮೇಡಮ್ ಇಷ್ಟೊಂದು ತುಂಬ ಸೀರಿಯಸ್ ಆಗಿ ಹೇಳ್ತೀರಾ, ಕನ್ಫ್ಯೂಷನ್ ಆಗ್ತಿದೆ ಅಂತ ಏನಾದರೂ ಇದೆಯಾ ನಿಮಗೆ? ಇಲ್ಲ ಅಂತ ಹೇಳಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ. ಫೈಂಡ್ ಇಟ್ಸ್ ಕಾನ್ಸಂಟ್ರೇಷನ್ ಎಟ್ ದಿಸ್ ಟೆಂಪ್ರೇಚರ್. ಕಾನ್ಸಂಟ್ರೇಷನ್ನ ನಾವು ಐಡೆಂಟಿಫೈ ಮಾಡಬೇಕಂತೆ. ಸೊ ಫಸ್ಟಿಗೆ ಬರ್ಕೊಳ್ಳೋಣ ವಾಟ್ ಡು ವಿ ಹ್ಯಾವ್ ಇಲ್ಲಿ ಅಂತ ಹೇಳಿ. ಸೊ ದೆನ್ ಇದಿಷ್ಟು ನಂದು ರಫ್ ಸ್ಪೇಸ್ ಆಯಿತಾ ಕ್ಯಾಲ್ಕುಲೇಷನ್ಸಿಗೆ. ಇದಿಷ್ಟು ಸಬ್ಸ್ಟಿಟ್ಯೂಷನ್ಗೆ ಇಟ್ಕೊಳ್ಳೋಣ. ಇದು ಗಿವನ್ ಇನ್ಫಾರ್ಮೇಷನ್ ಬರೆಯಕ್ಕೆ ತಗೊಳ್ಳೋಣ. ಗಿವನ್ ಏನು, ಮಾಸ್ ಆಫ್ ಸೊಲ್ಯೂಟ್ ಎಷ್ಟು, 36 grams. 36 grams ಆಫ್ ಸೋಡಿಯಂ ಕ್ಲೋರೈಡ್, ಅದು ಮಾಸ್ ಆಫ್ ದ ಸೊಲ್ಯೂಟ್ ಅಂತ ಹೇಳಿ ತಗೊಳ್ಬೋದು. ವಾಟ್ ಯು ಮೀನ್ ಬೈ ಸೊಲ್ಯೂಟ್? ಅ ಕಾಂಪೊನೆಂಟ್ ಆಫ್ ಅ ಬೈನರಿ ಸೊಲ್ಯೂಷನ್ ವಿಚ್ ಇಸ್ ಟೇಕನ್ ಇನ್ ಲೆಸ್ಸರ್ ಕ್ವಾಂಟಿಟಿ. ನೆಕ್ಸ್ಟ್ ಮಾಸ್ ಆಫ್ ಸಾಲ್ವೆಂಟ್ ಎಷ್ಟದು, mass of solvent is equal to 100 grams. ಸೊಲ್ಯೂಟ್ ಟು ಸಾಲ್ವೆಂಟ್ ಎರಡನ್ನ ಆ್ಯಡ್ ಮಾಡಿ ಏನು ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ. ಸೊ ಮಾಸ್ ಆಫ್ ಸೊಲ್ಯೂಷನ್ ನೋಡೋಣ. ಮಾಸ್ ಆಫ್ ಸೊಲ್ಯೂಷನ್ ಎಷ್ಟಾಯಿತು ಇಲ್ಲಿ, 100 + 36 = 136 grams ಆಯಿತು.
ಕಾನ್ಸಂಟ್ರೇಷನ್ ಅನ್ನು ಯಾವುದೆಲ್ಲ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು? ಪರ್ಸೆಂಟೇಜ್ ಮೆಥಡ್ನಲ್ಲಿ ಮೋಲ್ ಮೆಥಡ್, ಮೋಲ್ ಫ್ರ್ಯಾಕ್ಷನ್, ಮೊಲಾರಿಟಿ, ನಾರ್ಮ್ಯಾಲಿಟಿ, ಹಬ್ಬಬ್ಬಬ್ಬ ಎಷ್ಟೊಂದು ಮೆಥಡ್ಸ್ ಇದೆ. ಬಟ್ 9th ಸ್ಟ್ಯಾಂಡರ್ಡ್ಗೆ ಅವ್ರು ಯಾವ ಮೆಥಡ್ ಕೊಟ್ಟಿದ್ದಾರೆ? ಪರ್ಸೆಂಟೇಜ್ ಮೆಥಡ್. ಪರ್ಸೆಂಟೇಜ್ ಮೆಥಡ್ನಲ್ಲಿ ವಿ ಕ್ಯಾನ್ ಗೋ ವಿತ್ ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್ ಆರ್ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಸೊ ನಾವು ಇಲ್ಲಿ ಯಾವ ಮೆಥಡ್ನ ಚೂಸ್ ಮಾಡ್ಕೊಳ್ಬೋದು? ಗ್ರಾಮ್ಸ್ ಆಫ್ ಸೊಲ್ಯೂಟ್ ಇನ್ ಗ್ರಾಮ್ಸ್ ಆಫ್ ಸಾಲ್ವೆಂಟ್, ಅಂದರೆ ಸೊಲ್ಯೂಷನ್ನು ಕೂಡ ಗ್ರಾಮ್ಸ್ನಲ್ಲಿ. ಸೊ ಇಟ್ ಇಸ್ ಮಾಸ್ ಬೈ ಮಾಸ್ ತಗೊಳ್ಬೋದು, ಎಲ್ಲವುಗಳು ಕೂಡ ಗ್ರಾಮ್ಸಲ್ಲಿ ಇರೋ ಕಾರಣಕ್ಕೋಸ್ಕರ. ಸೊ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದ ಕಾನ್ಸಂಟ್ರೇಷನ್. Therefore, concentration is equal to mass percentage. Mass percentage ಅಂದರೆ ಏನು? ಮಾಸ್ ಆಫ್ ಸೊಲ್ಯೂಟ್ ಎಷ್ಟೋ ಇರುತ್ತೆ ಇನ್ ಗಿವನ್ ಮಾಸ್ ಆಫ್ ಸೊಲ್ಯೂಷನ್ ಅಲ್ವಾ? ಮಾಸ್ ಆಫ್ ಸೊಲ್ಯೂಷನ್ ಕೊಟ್ಟಿರುವಂಥ ಸೊಲ್ಯೂಷನ್ನಲ್ಲಿ ಇಷ್ಟು ಸೊಲ್ಯೂಟ್ ಇದ್ರೆ 100ಗೆ ಎಷ್ಟು, ಹಾಗಾಗಿ ಮಲ್ಟಿಪ್ಲೈಡ್ ಬೈ 100. ಸೊ ಈ ಕೊಟ್ಟಿರುವಂತಹ ಸೊಲ್ಯೂಷನ್ನಲ್ಲಿ ಅಂದರೆ 136 ಗ್ರಾಮ್ಸ್ ಆಫ್ ಸೊಲ್ಯೂಷನ್ನಲ್ಲಿ ನೀವು 36 ಗ್ರಾಮ್ ಆಫ್ ಸಾಲ್ಟ್ ಆ್ಯಡ್ ಮಾಡಿದ್ದೀರಪ್ಪ, ಸರಿ 100 ಗ್ರಾಮ್ಸ್ ಎಷ್ಟು ಆ್ಯಡ್ ಮಾಡ್ತೀರಾ ಅಂತ ಹೇಳುವಂಥದ್ದು. ಓಕೆ, 100 ಗ್ರಾಮ್ಸ್ ಆಫ್ ಸೊಲ್ಯೂಷನ್ನಲ್ಲಿ, ನಾಟ್ ವಾಟರ್, ಅದು ಡಿಫ್ರೆನ್ಸ್. 100 ಗ್ರಾಮ್ಸ್ ಆಫ್ ವಾಟರ್ನಲ್ಲಿ ಅವ್ರು ಕೊಟ್ಟಿದ್ದಾರೆ, ನಾವೇನು ಮಾಡ್ತಿದ್ದೀವಿ 100 ಗ್ರಾಮ್ಸ್ ಆಫ್ ಸೊಲ್ಯೂಷನ್ನಲ್ಲಿ ಎಷ್ಟು ಸಾಲ್ಟ್ ಇರುತ್ತೆ ಅಂತ ಹೇಳಿ ಐಡೆಂಟಿಫೈ ಮಾಡ್ತಿದ್ದೀವಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಮಾಸ್ ಆಫ್ ಸೊಲ್ಯೂಟ್ ಅಂತ ಹೇಳಿದ್ರೆ ಏನು? 36 ಗ್ರಾಮ್. ಮಾಸ್ ಆಫ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಏನು? 136 ಗ್ರಾಮ್ ಮಲ್ಟಿಪ್ಲೈಡ್ ಬೈ 100. ಸೊ ಹೇಗೆ ಇದನ್ನು ಸಿಂಪ್ಲಿಫೈ ಮಾಡ್ತೀರಾ ನೋಡೋಣ. ನಾನು ಇಲ್ಲಿ ಮಾಡ್ತಾ ಹೋಗ್ತೀನಿ. ಒಬ್ಬೊಬ್ರಿಗೆ ಒಂದೊಂದು ಮೆಥಡ್ ಇರುತ್ತೆ. ನಾನು ನನ್ನ ಮೆಥಡಲ್ಲಿ ಮಾಡ್ತೀನಿ. ನಿಮಗೆ ನನ್ಕಿನ್ನ ಚೆನ್ನಾಗಿರುವಂತಹ ಮೆಥಡ್ಸ್ ಗೊತ್ತಿದ್ರೆ ನೀವು ಅದರಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಸೊ ಐ ವಿಲ್ ಗೋ ವಿತ್ ಡಿವೈಡಿಂಗ್ ದಿಸ್ ಯೂಸಿಂಗ್ 4 ಟೇಬಲ್. 4 9 36, 4 3 12, 4 4 16. ಸೊ ಬೈ ಸಿಂಪ್ಲಿಫೈಯಿಂಗ್ ದಿಸ್ ಐ ಗೆಟ್ 9/34 ಇಂಟು 100. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ಬೋದಾ? ಹೇಗೆ ಮಾಡ್ತೀರಾ? 2 ಟೇಬಲ್ಸ್ ತಗೊಳ್ತೀನಿ. 2 4s are 8 ಆಯಿತಾ? ಐ ಕ್ಯಾನ್ ಟೇಕ್ ಲೈಕ್ ದಿಸ್. ಇದನ್ನು 900 ಡಿವೈಡೆಡ್ ಬೈ 34 ಅಂತ ಹೇಳಿ ತಗೊಳ್ಬೋದು ಅಲ್ವಾ? ಈ 100ನ ನಾನು 9 ಜೊತೆ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ 2 1s are 2, 2 7s are 14 ಆಗುತ್ತೆ, ಕ್ರಾಸ್ ಆಯಿತು. 2 4s are 8, ಇಲ್ಲಿ ಈಚೆಗೊಂದು 5 ಬರುತ್ತೆ. 2 5s are 10 ಮತ್ತು 0 ಇಲ್ಲಿಗೆ ಬರುತ್ತೆ. ಸೊ ಲಿಟ್ರಲಿ ಐ ಹ್ಯಾವ್ 450 which I should divide by using 17. 450ನ 17ನ ಡಿವೈಡ್ ಮಾಡ್ತಾ ಹೋಗ್ಬೋದು. ಸೊ 17 2s are 34 ತಗೊಳ್ತೀನಿ ಅನ್ನೋದು. 17 3s are ಜಾಸ್ತಿ ಆಗುತ್ತೆ, 50 ಕ್ರಾಸ್ ಆಗುತ್ತೆ, ಹಾಗಾಗಿ 51 ಆಗುತ್ತೆ ಇದು. ಸೊ 5 - 4 1 ಆಯಿತಾ? 4 - 3 1. 45 ಇಂದ 34ನ ಕಳೆದ್ರೆ ಯು ವಿಲ್ ಗೆಟ್ 11. ಸೊ ಯು ಕ್ಯಾನ್ ಆ್ಯಡ್ ಇಟ್ ಬ್ಯಾಕ್. 4 + 1 5, 3 + 1 4 ಅಂತ ಹೇಳಿ ಆ್ಯಡ್ ಮಾಡಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಟೇಕ್ ದ 0 ಡೌನ್. 17 6 ಎಷ್ಟಿರ್ಬೋದು ನೋಡೋಣ. 7 6 are 42, 4 is remaining, 6 1s are 6 + 4 ಎಷ್ಟು 10 ಆಯಿತು. ಸೊ ಇಲ್ಲಿ ಏನೂ ಇಲ್ಲ, 0 ಇದೆ. ಐ ವಿಲ್ ಟೇಕ್ ದಿಸ್ 1 ದಿ ಅದರ್ ಸೈಡ್. ಆಗ ಅದು 10 ಆಯಿತು. 10 - 2 ಎಷ್ಟು 8. ಇಲ್ಲಿ 0, 1 - 1 0. ಐ ವಿಲ್ ಪುಟ್ ದ ಡೆಸಿಮಲ್ ಹಿಯರ್, ಇಟ್ ಬಿಕಮ್ಸ್ 80 ಆಯಿತಾ? 7 5s are 85 ಆಯಿತು. ಸಾರಿ 17 5s are 85 ಆಯಿತು. ಸೊ 17 4s ನೋಡೋಣ. ಸೊ 4 7s are 28, 2 is remaining, 4 1s are 4 + 2 6, 17 4s are 68 ಆಯಿತು. 68ನ್ನು 8ಇಂದ ಸಬ್ಟ್ರ್ಯಾಕ್ಟ್ ಮಾಡಿ ಎಷ್ಟು ಸಿಗಬೇಕು ನಿಮಗೆ? ಇಲ್ಲಿಂದ ತಗೊಳ್ತೀನಿ ನಾನು. ಇಲ್ಲಿ 10 ಆಯಿತು. 10 - 8 ಬಂದಾಗ 2, ಇಲ್ಲಿ 12. ಸೊ ಆಲ್ಮೋಸ್ಟ್ ಹತ್ರ ಬರ್ತಾ ಇದೆ. ಪಾಯಿಂಟ್ ಇರೋ ಕಾರಣಕ್ಕೋಸ್ಕರ ಐ ಟೇಕ್ 1 more 0. 17 7s ನೋಡೋಣ. 17 7s 7 7s 49, 4 is remaining, 7 1s 7 + 4 11. ಸೊ 120 ಇಂದ 119ನ ಸಬ್ಟ್ರಾಕ್ಟ್ ಮಾಡಿ. ದ ರಿಮೈಂಡರ್ ಇಸ್ 1. ಸೊ ಇಲ್ಲಿ ಒಂದು ಲೀಸ್ಟ್ ರಿಮೈಂಡರ್ಗೆ ನೀವು ಸ್ಟಾಪ್ ಮಾಡ್ಬೋದು. ದ ಆನ್ಸರ್ ವಾಟ್ ಯು ಗೆಟ್ ಹಿಯರ್ ಇಸ್ 26.47. ಸೊ ಎಷ್ಟು ಕಾನ್ಸಂಟ್ರೇಷನ್ ಇದ್ರದ್ದು? 26.47%. ಈಸಿ.
ನೆಕ್ಸ್ಟ್ ಕ್ವೆಶನಿಗೆ ನೋಡೋಣ. ಕ್ಲಾಸಿಫೈ ದ ಫಾಲೋವಿಂಗ್ ಆಸ್ ಕೆಮಿಕಲ್ ಆಫ್ ಫಿಸಿಕಲ್ ಚೇಂಜ್. ಕಟ್ಟಿಂಗ್ ಆಫ್ ಟ್ರೀಸ್. ನೀವು ಟ್ರೀಸನ್ನು ಕಟ್ ಮಾಡ್ತಾ ಇದ್ದೀರಾ. ಇಟ್ ಈಸ್ ಅನ್ ಆ್ಯಕ್ಷನ್, ರೈಟ್? ಇಸ್ ಇಟ್ ಅ ಕೆಮಿಕಲ್ ಚೇಂಜ್? ಇಟ್ಸ್ ಅ ಫಿಸಿಕಲ್ ಚೇಂಜ್, ರೈಟ್? ನೆಕ್ಸ್ಟ್, ಮೆಲ್ಟಿಂಗ್ ಆಫ್ ಬಟರ್ ಇನ್ ಅ ಪ್ಯಾನ್. ಮೆಲ್ಟಿಂಗ್, ಟೆಂಪ್ರೇಚರ್ ರೇಸ್ ಮಾಡ್ತಾ ಇದ್ದೀರಾ. ಬಟರ್ ವಾಸ್ ಇನ್ ಸಾಲಿಡ್, ಇಟ್ ವಿಲ್ ಮೆಲ್ಟ್ ಇನ್ ಟು ಲಿಕ್ವಿಡ್. ಬಟರ್ ಗೀ ಆಗುತ್ತೆ ಅಂತ ಅಷ್ಟೇ ಹೇಳ್ತೀರಾ ಹೊರತು ಬೇರೆ ಏನು ಅಲ್ಲಿ ಕೆಮಿಕಲ್ ಚೇಂಜಸ್ ಆಗಲ್ಲ, ಫಿಸಿಕಲ್ ಚೇಂಜ್. ರಸ್ಟಿಂಗ್ ಆಫ್ ಅಲ್ಮಾರಿಶ್ ಇಸ್ ಅ ಕೆಮಿಕಲ್ ಚೇಂಜ್ ಬಿಕಾಸ್ ಅಲ್ಮಾರಿ ಹ್ಯಾಸ್ ಐರನ್ that will undergo certain chemical change. ಬಾಯ್ಲಿಂಗ್ ಆಫ್ ವಾಟರ್ ಟು ಫಾರ್ಮ್ ಸ್ಟೀಮ್, ಫಿಸಿಕಲ್ ಚೇಂಜ್ ಆಗಿರುತ್ತೆ. ಯಾಕೆ ಬಾಯ್ಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ ಇಸ್ ಆಕ್ಚುಲಿ ಚೇಂಜಿಂಗ್ ಇಟ್ ಸ್ಟೇಟ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್. ನೆಕ್ಸ್ಟ್, ಪಾಸಿಂಗ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ವಾಟರ್ ಆ್ಯಂಡ್ ವಾಟರ್ ಬ್ರೇಕಿಂಗ್ ಡೌನ್ ಇನ್ ಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಓ ಮೈ ಗಾಡ್, ಯು ಆರ್ ಡಿವೋರ್ಸಿಂಗ್ ವಾಟರ್ ಇನ್ ಟು ಹೈಡ್ರೋಜನ್ ಮತ್ತು ಆಕ್ಸಿಜನ್. ಸ್ಪ್ಲಿಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವಾಟ್ ಚೇಂಜ್ ಇಟ್ ಶುಡ್ ಬಿ? ವೆರಿ ಗುಡ್, ಯು ಗೆಸ್ಟ್ ಇಟ್ ಪ್ರಾಪರ್ಲಿ. ಏನದು? ಕೆಮಿಕಲ್ ಚೇಂಜ್. ಆಸಮ್. ನೆಕ್ಸ್ಟ್, ಇದು ಕೆಮಿಕಲ್ ಚೇಂಜ್ನ CC ಬರೀತೀನಿ, ಫಿಸಿಕಲ್ ಚೇಂಜ್ನ PC ಅಂತ ಹೇಳಿ ಬರೀತೀನಿ. ಡಿಸಾಲ್ವಿಂಗ್ ಕಾಮನ್ ಸಾಲ್ಟ್ ಇನ್ ವಾಟರ್. ಯು ಡಿಸಾಲ್ವ್ ವಾಟ್ ಎವರ್ ಸಾಲ್ಟ್ ಯು ವಾಂಟ್ ಇನ್ ವಾಟರ್. ಇಟ್ ಶುಡ್ ಬಿ ವಾಟ್? ಫಿಸಿಕಲ್ ಚೇಂಜ್, ಬಿಕಾಸ್ ವಾಟರ್ ಇಸ್ ನಾಟ್ ಗೋಯಿಂಗ್ ಟು ಚೇಂಜ್ ದ ಪ್ರಾಪರ್ಟಿ ಆಫ್ ಎನಿ ಸಾಲ್ಟ್. Hey salt, you come here, I'll fight with you. No salt will say that. So it is just the physical change. By evaporating all the water outside, you will get the salt back in its original form, and you call it as what? Crystallization. Correct? Evaporation process in the, you get residue. You don't call it as crystallization. You call it as evaporation resulting the residue. So crystallization is done when solution is there itself. Solution na complete agi evaporate ಮಾಡ್ತಿರಂದ್ರೆ process will be evaporation ಆಗುತ್ತೆ. Next, making a fruit salad with raw fruit. ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೀರಾ. ಇಟ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಸ್ಯಾಲಡ್ ಯು ಮೇಕ್. ಸೊ ಫ್ರೂಟ್ ಸಲಾಡಿಗೆ ಐಸ್ ಕ್ರೀಮ್ ಹಾಕ್ತೀರಾ ಅಂದರೆ ಐಸ್ ಕ್ರೀಮ್ ಪಾರ್ಟಿಕಲ್ಸ್ ಮೇ ರಿಯಾಕ್ಟ್ ಟು ವಿತ್ ಸರ್ಟನ್ ಆಸಿಡ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಫ್ರೂಟ್, ಲೀಡಿಂಗ್ ಟು ಕೆಮಿಕಲ್ ಚೇಂಜ್. ಸುಮ್ಮನೆ ಫ್ರೂಟನ್ನು ಇಡೀ ಪೀಸ್ ಇದನ್ನ ಕಟ್ ಮಾಡಿಬಿಟ್ಟು ಒಂದು 4-5 ಫ್ರೂಟ್ನ ಜೊತೆಗೆ ಇಟ್ಬಿಟ್ಟು ಕೊಟ್ಟರೆ ಅಲ್ಲೇನು ಕೆಮಿಕಲ್ ಚೇಂಜ್ ದೊಡ್ಡದು ಆಗಲ್ಲ. ಬಟ್ ಫ್ರೂಟ್ ಕಟ್ ಮಾಡಿದ್ರೆ ಆ ಫ್ರೂಟ್ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಅಂತ ರಿಯಾಕ್ಟ್ ಆಗಿ ಕೆಲವೊಂದು ಫ್ರೂಟ್ಗಳು ಏನು ಹೇಳ್ಬೋದು ನಾವು, ಕಂದು ಬಣ್ಣಕ್ಕೆ ತಿರುಗುತ್ತೆ, ಬ್ರೌನ್ ಕಲರ್ ಆಗುತ್ತೆ ಅಲ್ವಾ. ಆ್ಯಪಲ್ ಎಲ್ಲ ಕಟ್ ಮಾಡಿದ್ರೆ ನೋಡಿ, ಆ್ಯಪಲ್ ಬನಾನಾ ಎಲ್ಲ ಕಟ್ ಮಾಡಿದ ತಕ್ಷಣವೇ ಅದು ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಅಲ್ಲಿ ಪಾಲಿಫಿನಾಲಿಕ್ ಕಂಪೌಂಡ್ಸ್ಗಳು ಆಕ್ಸಿಡೇಷನ್ ಆಗುತ್ತೆ ಅಂತ ಹೇಳಿದ್ವಿ, ಕೆಮಿಕಲ್ ಚೇಂಜ್ ಆಗುತ್ತೆ. ಸೊ ಮೇ ಬಿ ಮೇಕಿಂಗ್ fruit salad with raw fruit is a chemical change anta heltira, because the moment you cut the fruit it reacts with oxygen and it leads to certain reaction over there. Apart from that, between two fruits I don't think any reactions are possible. So ಅದನ್ನ ಹೇಳ್ತೀರಾ ಅಂದರೆ ಅದಕ್ಕೊಂದು ರೀಸನ್ ಇರಬೇಕು. ಸೊ ವೆನ್ ಐ ಸೇ ಇಟ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್ ಆರ್ ಅ ಕೆಮಿಕಲ್ ಚೇಂಜ್, ಐ ಆಮ್ ಟಾಕಿಂಗ್ ಅಬೌಟ್ ಫ್ರೂಟ್ಸ್ ಅಂಡರ್ ಗೋಯಿಂಗ್ ಅಟ್ಮಾಸ್ಫಿಯರಿಕ್ ಆಕ್ಸಿಡೇಷನ್ ಒನ್ಸ್ ಯು ಕಟ್ ದೆಮ್. ಕಟ್ ಮಾಡಲ್ಲ ಅಂದರೆ ಅದು ಹಾಳಾಗುತ್ತೆ ಬಿಕಾಸ್ ಆಫ್ ಸರ್ಟನ್ ಬಯೋ ಕೆಮಿಕಲ್ ರಿಯಾಕ್ಷನ್ಸ್. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದಾಗಿರ್ಬೋದು, ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳೋದಕ್ಕಿಂತನೂ ಬ್ಯಾಕ್ಟೀರಿಯಲ್ ಆ್ಯಕ್ಷನಿಂದ ಅದು ಹಾಳಾಗ್ಬೋದು. ಇನ್ಫೆಕ್ಷನ್ ಹ್ಯೂಮನ್ಸಿಗೆ ಹೇಳುವಂಥದ್ದಲ್ಲ, ಆ್ಯನಿಮಲ್ಸಿಗೆ. ಓಕೆ, ಬರ್ನಿಂಗ್ ಆಫ್ ಪೇಪರ್ ಆ್ಯಂಡ್ ವುಡ್. ಅಯ್ಯೋ, ಆಬ್ವಿಯಸ್ಲಿ ಪೇಪರಲ್ಲಿ ಏನಿದೆ? ಸ್ಟಾರ್ಚ್ ಇದೆ. ಸ್ಟಾರ್ಚ್ ಯಾರು? ಗ್ಲೂಕೋಸ್. ಇದು ಚೈನ್ ಅಲ್ವಾ? ಗ್ಲೂಕೋಸ್ ಮಾಲಿಕ್ಯೂಲ್ ಒಂದಕ್ಕೊಂದು ಕಂಬೈಂಡ್ ಆಗಿ ದೊಡ್ಡ ಚೈನ್ ಆಗುತ್ತಲ್ಲ, ಅದನ್ನು ನಾವು ಸ್ಟಾರ್ಚ್ ಅಂತ ಹೇಳುವಂಥದ್ದು. ಅಲ್ಲಿ ಯಾರಿದ್ದಾರೆ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ನೀವು ಬರ್ನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಹೋಗ್ಬಿಟ್ಟು ಆ ಕಾರ್ಬನ್ ಅಟ್ಯಾಕ್ ಮಾಡ್ತೇವೆ. ಅಣ್ಣ ಕಾರ್ಬನ್ ಬಾರಪ್ಪ ಇಲ್ಲಿ ಹೊರಗಡೆ, ನನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಕಾರ್ಬನ್ ಟಕ್ ಅಂತ ಹೇಳ್ಕೊಳ್ಳುತ್ತೆ. ಸೊ ಇಟ್ ಬಿಕಮ್ಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಇಲ್ಲಿ ಬರ್ನಿಂಗ್ ಆಫ್ ಪೇಪರ್ ಆ್ಯಂಡ್ ವುಡ್ನಲ್ಲಿ ಯು ಗೆಟ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹೈಡ್ರೋಜನ್ ಇರೋದು ವಾಟರ್ ಆಗುತ್ತೆ. ಹೈಡ್ರೋಜನ್ನು ಬಿಡ್ತಾನೆ ಆಕ್ಸಿಜನು, ಅವನು ಹೇಳ್ಕೊಳ್ತಾನೆ ಹೇ ಹೈಡ್ರೋಜನ್ ಕಮ್ ಹಿಯರ್ ಒನ್ಸ್ ಅಂತ ಹೇಳಿ. ಹೈಡ್ರೋಜನ್ ಹೋಗುತ್ತೆ, ಆಕ್ಸಿಜನ್ ಹತ್ರ ಎಸ್ ಆಕ್ಸಿಜನ್ ವಾಟ್ ಯು ವಾಂಟ್? ಸೊ ಲೈಕ್ ಐ ಆಮ್ ಗೋಯಿಂಗ್ ಟು ಕಂಬೈನ್ ವಿತ್ ಯು ಟು ಮೇಕ್ ವಾಟರ್ ಅಂತ ಹೇಳಿ. ಸೊ ಯು ಗೆಟ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ವೆನ್ ಯು ಬರ್ನ್ ಪೇಪರ್ ಆರ್ ವುಡ್ ಎಕ್ಸೆಟ್ರಾ. ಆಯಿತಾ? ಸೊ
Yes, that's about the physical change and chemical change. One thing here, cutting off trees ಇದೆಯಲ್ಲ, it can lead to chemical change in the cut area. ಒಂದು ಟ್ರೀಯನ್ನು ಕಟ್ ಮಾಡಿದಿರಾ ಅಂತ ಹೇಳಿದ್ರೆ ಆ ಕಟ್ ಆಗಿರುವ ಏರಿಯಾದಲ್ಲಿ ಮೇ ಬಿ ಹೈಡ್ರೇಷನ್ ರಿಯಾಕ್ಷನ್ ಆಗ್ಬೋದು, ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ಬೋದು. ಬಟ್ ಕಟ್ಟಿಂಗ್ ದ ಟ್ರೀ ಇಸ್ ಆ್ಯಕ್ಚುಲಿ ನಾಟ್ ಅ ಚೇಂಜ್, ಇಟ್ ಈಸ್ ಅನ್ ಆ್ಯಕ್ಷನ್ ಅಷ್ಟೇ ಅಲ್ವಾ. ಇಟ್ ಮೇಕ್ಸ್ ನೋ ಸೆನ್ಸ್, ಬಟ್ ಸ್ಟಿಲ್ ಫಿಸಿಕಲ್ ಚೇಂಜಿಗೆ ಅಂತೇಳಿ ಹೋಗುವ. ಆರ್ due to certain reaction in the region of the cut, we can consider it as chemical change. Because physical change ಗೆ physical state change ಆಗಬೇಕು. ಟ್ರೀಸನ್ನು ಕಟ್ ಮಾಡಿದ್ರೆ ಟ್ರೀ ಏನು ಲಿಕ್ವಿಡಿಂದ ಸಾಲಿಡ್ ಆಗಲ್ಲ, ಸಾಲಿಡಿಂದ ಗ್ಯಾಸ್ ಆಗಲ್ಲ. ಸೊ ಕಟ್ ಆಗಿರೋ ಜಾಗದಲ್ಲಿ ರಿಯಾಕ್ಷನ್ ಆಗಬೇಕು. ಹಾಗಾಗಿ ಯು ಕ್ಯಾನ್ ಕನ್ಸಿಡರ್ ದಟ್ ಆಸ್ ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಫಿಸಿಕಲ್ ಚೇಂಜ್ ಅಂತ ಹೇಳಿದ್ರೆ ಸ್ಟೇಟ್ ಚೇಂಜ್ ಆಗಬೇಕು. ದ್ಯಾಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ವಿತ್ ಟ್ರೀಸ್. ಅವುಗಳು ಸಾಲಿಡ್ ಆಗೇ ಉಳ್ಕೊಳ್ಳುತ್ತೆ. ಕರೆಕ್ಟ್? ಸೊ ಕಟ್ಟಿಂಗ್ ದ ಟ್ರೀಸ್ ವಿಲ್ ಲೀಡ್ ಟು ಕೆಮಿಕಲ್ ಚೇಂಜ್. ಆಯಿತಾ? ಅದೊಂದು ಆ್ಯಕ್ಷನ್, ಬಟ್ ದಟ್ ಆ್ಯಕ್ಷನ್ ಲೀಡ್ಸ್ ಟು ಕೆಮಿಕಲ್ ಚೇಂಜ್ ಅಂತ ಹೇಳಿ ಹೇಳ್ಬೋದು. ಎನಿ ಡೌಟ್ಸ್? ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಕಟ್ಟಿಂಗ್ ದ ಟ್ರೀಸ್ನ ನಾವು ಕೆಮಿಕಲ್ ಚೇಂಜ್ ಅಂತ ಅನ್ಕೊಂಡಿದ್ದೀವಿ. ದ ರೀಸನ್ ಜಸ್ಟಿಫೈಡ್ ಹಿಯರ್, ಮೆಲ್ಟಿಂಗ್ ಆಫ್ ದ ಬಟರ್ ಇನ್ ಪ್ಯಾನ್. Just you're melting it. There is no reaction which is going to happen. It changes its state from the solid to liquid. ಆಮೇಲೆ ಅದು ಗೀ ಆಗಿ ಚೇಂಜ್ ಆಗುತ್ತೆ ಅಷ್ಟೇ. ರಸ್ಟಿಂಗ್ ಆಫ್ ಎಲ್ಮಾರಿಶ್, ಕೆಮಿಕಲ್ ಚೇಂಜ್ ಆಯಿತು. ನೆಕ್ಸ್ಟ್ ಬಾಯ್ಲಿಂಗ್ ಆಫ್ ವಾಟರ್, ಫಿಸಿಕಲ್ ಚೇಂಜ್. ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್, ವೇರ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಬ್ರೇಕಿಂಗ್ ವಾಟರ್ ಇನ್ ಟು H2 and O2. ಯಾವ ಚೇಂಜ್ ಆಯಿತು? ಅದು ಫಿಸಿಕಲ್ ಚೇಂಜ್ ಆಯಿತು, ಕೆಮಿಕಲ್ ಚೇಂಜ್ ಆಯಿತು. ಡಿಸಾಲ್ವಿಂಗ್ ಕಾಮನ್ ಸಾಲ್ಟ್ ಇಸ್ ಫಿಸಿಕಲ್ ಚೇಂಜ್. ಮೇಕಿಂಗ್ ಆಫ್ ಫ್ರೂಟ್ ಸ್ಯಾಲಡ್ ವಿತ್ ರಾ ಫ್ರೂಟ್, ಕೆಮಿಕಲ್ ಚೇಂಜ್. ಬರ್ನಿಂಗ್ ಆಫ್ ಪೇಪರ್ ಆ್ಯಂಡ್ ವುಡ್, chemical change ಆಗುತ್ತೆ. ಸೊ ಅಬೌಟ್ ಕೆಮಿಕಲ್ ಚೇಂಜ್ there is a beautiful chapter called as chemical reactions and equations in your 10th standard. ಸೊ 10th standard ಫಸ್ಟ್ ಚಾಪ್ಟರ್ ಅದಾಗಿರುತ್ತೆ. ನೆಕ್ಸ್ಟ್, ಟ್ರೈ ಸೆಗ್ರಿಗೇಟಿಂಗ್ ಥಿಂಗ್ಸ್ ಅರೌಂಡ್ ಯು ಆಸ್ ಪ್ಯೂರ್ ಸಬ್ಸ್ಟೆನ್ಸ್ ಆರ್ ಮಿಕ್ಸ್ಚರ್ಸ್. ಪ್ಯೂರ್ ಸಬ್ಸ್ಟೆನ್ಸ್ ಮಿಕ್ಸ್ಚರ್ ಆಗಿ ನಾವು ಸೆಗ್ರಿಗೇಟ್ ಮಾಡಬೇಕಂತೆ. ವುಡ್ ಇಸ್ ಅ ಮಿಕ್ಸ್ಚರ್ ಬಿಕಾಸ್ ವುಡ್ನಲ್ಲಿ ತುಂಬ ಪಾರ್ಟಿಕಲ್ಸ್ ಇರುತ್ತೆ. ವಾಟರ್ ಇರುತ್ತೆ, ಸ್ಟಾರ್ಚ್ ಇರುತ್ತೆ, ಸೆಲ್ಯುಲೋಸ್ ಇರುತ್ತೆ, ಮತ್ತು ಏನೇನೋ ಇರುತ್ತೆ ಅದರೊಳಗಡೆ ಅಲ್ವಾ. ನಮಗೆ ಗೊತ್ತಿರೋದು ಪಕ್ಕ ವಾಟರ್ ಇರುತ್ತೆ, ಸ್ಟಾರ್ಚ್ ಇರುತ್ತೆ, ಆಮೇಲೆ ಇತರೆ ಡಿಫ್ರೆಂಟ್ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳಿರುತ್ತೆ ವುಡ್ನಲ್ಲಿ. ಇಟ್ ಇಸ್ ನಾಟ್ ಮೇಡ್ ಅಪ್ ಆಫ್ ಸಿಂಗಲ್ ಮಾಲಿಕ್ಯೂಲ್. ಸೊ ಇಟ್ಸ್ ಅ ಮಿಕ್ಸ್ಚರ್. ವಾಟ್ ಅಬೌಟ್ ಕೋಲ್? ಕೋಲ್ ಇಸ್ ಮೇಡ್ ಅಪ್ ಆಫ್ ಕಾರ್ಬನ್. ಸೊ ಇಟ್ ಇಸ್ ಅ ಮಿಕ್ಸ್ಚರ್. Coal has impurities. ಹಾಗಾಗಿ we could call this as mixture. Coal is majorly made up of carbon, but ಅದರಲ್ಲಿ ಕೆಲವೊಂದಷ್ಟು impurities ಇರೋದ್ರಿಂದ you can call that as mixture only. ಮಿಲ್ಕ್ ಅನ್ನ ಓಕೆ, ಕೋಲ್ ನಾವೀಗ ಪ್ಯೂರಿಫೈಡ್ ಕೋಲ್ ತಗೊಳ್ಳೋಣ. ಓಕೆ, ಪ್ಯೂರ್ ಕೋಲ್ ಅಂದರೆ ರಿಫೈನ್ಡ್ ಕೋಲ್ ಇರುತ್ತೆ ನೋಡಿ. ರಿಫೈನ್ಡ್ ಕೋಲ್ನಲ್ಲಿ ಬರೀ ಕಾರ್ಬನ್ ಅಷ್ಟೇ ಇರುತ್ತೆ. ಹಾಗಾಗಿ ಪ್ಯೂರ್ ಕೋಲ್ ಆರ್ ರಿಫೈನ್ಡ್ ಕೋಲ್ ಇಸ್ ಟೇಕನ್ ಆಸ್ ಪ್ಯೂರ್ ಸಬ್ಸ್ಟೆನ್ಸ್. ಮಿಲ್ಕ್ ಇಸ್ ಡೆಫಿನೆಟ್ಲಿ ಅ ಮಿಕ್ಸ್ಚರ್. Sugar is a pure substance because it is made up of sucrose molecules. Common salt is a pure substance because it is made up of NaCl group of atoms. Soap is a mixture, no doubt. Soap nalli ಏನೆಲ್ಲ ಇದೆ, ಆಸಿಡ್ ಇದೆ, ಬೇಸ್ ಇದೆ, ಕೆಲವೊಂದು ಸ್ಟೆಬಿಲೈಸರ್ಸ್ಗಳಿರುತ್ತೆ. ಸಾಯಿಲ್ ಸಾಯಿಲ್ ಇಸ್ ಅ ಮಿಕ್ಸ್ಚರ್, ನೋ ಡೌಟ್. Rubber is also a mixture. Rubber is a colloidal substance. It's solid in solid anta heltella. So gas in solid, gaseous molecules trapped in solid. Yes, that's it. Next, question number 7. It talks about certain ಹೇಗೆ ಸೊಲ್ಯೂಷನ್ಸ್ ಕರೆಕ್ಟಾಗಿ ಪ್ರಿಪೇರ್ ಮಾಡಿದಾರಾ ಇಲ್ವಾ ಕಾನ್ಸಂಟ್ರೇಷನಲ್ಲಿ ಅಂತ ಹೇಳಿ. ಪ್ರಾಚಿ ಅಂತ ಹೇಳೋ ಹುಡುಗಿ ಇರ್ತಾಳೆ. ಓಕೆ, ಸೊ ಪ್ರಾಚಿ took 50 ml of water in 2 beakers at room temperature and added sodium chloride to 1 beaker and sugar to the other. ಒಂದಕ್ಕೆ ಅವಳು ಸೋಡಿಯಂ ಕ್ಲೋರೈಡ್ ಹಾಕ್ತಾಳೆ, ಇನ್ನೊಂದಕ್ಕೆ ಶುಗರ್ ಹಾಕ್ತಾಳೆ. 2 ಸಬ್ಸ್ಟೆನ್ಸ್ನ ತಗೊಂಡಿದ್ದಾಳೆ. ಸೊ ಟಿಲ್ ನೋ ಮೋರ್ ಸೊಲ್ಯೂಟ್ ವುಡ್ ಬಿ ಡಿಸಾಲ್ವ್ಡ್, ಅಲ್ಲಿವರೆಗೂ ಕೂಡ ಅವಳು ಆ್ಯಡ್ ಮಾಡ್ತಾ ಹೋಗ್ತಾಳೆ. ಸೊ then she heated the content of beaker. ಅವಳ beaker the content ಅನ್ನು heat ಮಾಡ್ತಾಳೆ and added more solute to them.
ಯಾಕೆ ಅವಳು ಆ್ಯಡ್ ಮಾಡಬೇಕು ಇನ್ನೂ ಜಾಸ್ತಿ? ಬಿಕಾಸ್ ಹೀಟ್ ಮಾಡಬೇಕಾದ್ರೆ ನೀವು ಎಷ್ಟೇ ಹಾಕಿ ಅದೆಲ್ಲ ಕೂಡ ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಆನ್ ಹೀಟಿಂಗ್ ದ ಸ್ಯಾಚುರೇಟೆಡ್ ಸೊಲ್ಯೂಷನ್ ಬಿಕಮ್ಸ್ ಅನ್ಸ್ಯಾಚುರೇಟೆಡ್, ಸೂಪರ್ ಸ್ಯಾಚುರೇಟೆಡ್ ಅಲ್ಲ. ಸೊ ಹೀಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದ ಮೋರ್ ಯು ಆ್ಯಡ್ ಎವ್ರಿಥಿಂಗ್ ಗೆಟ್ಸ್ ಡಿಸಾಲ್ವ್ಡ್. ಆಯಿತಾ? ಹೀಟ್ ಎನರ್ಜಿ ಯೂಸ್ ಮಾಡಿಕೊಂಡು ಅದು ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಸೊ ಸ್ಯಾಚುರೇಟೆಡ್ ಬಿಕಮ್ಸ್ ಅನ್ಸ್ಯಾಚುರೇಟೆಡ್ ಆನ್ ಹೀಟಿಂಗ್. ಕ್ವೆಶ್ಚನ್ ಅದಲ್ಲ, ಕ್ವೆಶ್ಚನ್ ಟ್ವಿಸ್ಟ್ ಇದೆ. ವಿಲ್ ದಿ ಅಮೌಂಟ್ ಆಫ್ ಸಾಲ್ಟ್ ಆ್ಯಂಡ್ ಶುಗರ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ವಾಟರ್ ಎಟ್ ಅ ಗಿವನ್ ಟೆಂಪ್ರೇಚರ್ ಸೇಮ್? ಆ ಪ್ರಾಚಿ ಏನು ಆ್ಯಡ್ ಮಾಡ್ತಾಳೆ, ಒಂದು ಕಡೆ ಶುಗರು ಇನ್ನೊಂದು ಕಡೆ ಸಾಲ್ಟ್ ಆ್ಯಡ್ ಮಾಡ್ತಾ ಹೀಟ್ ಮಾಡ್ತಾಳಲ್ವಾ, ಅದು ಸೇಮ್ ಇರುತ್ತಾ ಅಂತ ಹೇಳಿ ಕೇಳ್ತಾರೆ. 10 kg ಶುಗರ್ ಆ್ಯಡ್ ಮಾಡ್ತಾಳೆ ಅನ್ಕೊಳ್ಳಿ, ಈಚೆ 10 kg ಸಾಲ್ಟನ್ನೇ ಆ್ಯಡ್ ಮಾಡ್ತಾಳ? ಇಲ್ಲ, ಒಂದೊಂದಕ್ಕೆ ಅದರದೇ ಆದ ಸಾಲ್ಯುಬಿಲಿಟಿ ಇದೆ ಅಲ್ವಾ. ಫಿಕ್ಸ್ಡ್ ಕ್ವಾಂಟಿಟಿ ಆಫ್ ವಾಟರ್ ತಗೊಂಡಿದ್ದಾಳೆ ಅವಳೊಂದು ಬೀಕರ್ನಲ್ಲಿ. ಅವ್ರದನ್ನ ಹೇಳಿದಾರ ಅಂತೇಳಿ ನೋಡೋಣ ಒಂದ್ಸಲ. ಕರೆಕ್ಟ್, ನೋಡಿ ಅವರು ml ಆಫ್ ವಾಟರ್ನ ಫಿಕ್ಸ್ ಇಟ್ಟಿದ್ದಾರೆ. 50 mlನಲ್ಲಿ ನೀವು ಮನೇಲೇ ಮಾಡಿ ನೋಡಿ. ದ ಸಮಥಿಂಗ್ ವಿಚ್ ಯು ಕ್ಯಾನ್ ಡೂ ಬೈ ಯೋರ್ ಸೆಲ್ಫ್. ಪ್ರಾಚಿ ಯಾಕೆ ಮಾಡಬೇಕು, ನಾವೇ ಮಾಡ್ಬೋದಲ್ವಾ ಅಲ್ವಾ ಮೇಡಮ್? ಸುಮ್ಮನೆ ಪ್ರಾಚಿ ಜೊತೆ ಮಾಡಿಸ್ಬಿಟ್ಟು ನಾವು ನೋಡ್ತಾ ಕೂರೋದಾ? ಇಲ್ಲ, ನಾವೇ ಮಾಡಿ ನೋಡ್ತೀವಿ. ಸೊ 50 mlನಲ್ಲಿ ಸಾಲ್ಟನ್ನ ಆ್ಯಡ್ ಮಾಡಿ, 50 mlನಲ್ಲಿ ಶುಗರ್ನ ಆ್ಯಡ್ ಮಾಡಿ. ಎರಡು ಡಿಸಾಲ್ವ್ ಆಗೋದು ಒಂದೇ ಕ್ವಾಂಟಿಟಿ ಅಲ್ಲ, ಯಾವುದೋ ಒಂದು ಹೆಚ್ಚು ಕಡಿಮೆ ಆಗುತ್ತೆ. ನೀವು ಯಾವುದು ಅಂತೇಳಿ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ. ಕ್ಲಿಯರ್? ಸೊ ದಿ ಆನ್ಸರ್ ಫಾರ್ ದ ಫಸ್ಟ್ ಕ್ವೆಶನ್ ಇಸ್ ನೋ. ಸಾಲ್ಯುಬಿಲಿಟಿ ಚೇಂಜಸ್ ವಿತ್ ದ ಚೇಂಜ್ ಇನ್ chemical composition. Different chemical substances, substance ಏನು ಅಂತ ಹೇಳಿ ಕಲ್ತಿದ್ದೀರಿ. Different chemical substance will have different solubility range. What will you expect to happen if she cools the content? ನೀವು ಹೀಟ್ ಮಾಡಬೇಕಾದ್ರೆ ಎಷ್ಟೇ ಆ್ಯಡ್ ಮಾಡಿ, ಕೂಲ್ ಮಾಡಬೇಕಾದ್ರೆ ಎಲ್ಲವೂ ತನ್ನಿಂದ ತಾನಾಗಿ ಕ್ರಿಸ್ಟಲ್ ಆಗುತ್ತೆ. ಸೊ ವಾಟ್ ಡು ಯು ಅಬ್ಸರ್ವ್ ಒನ್ ಶಿ ಕೂಲ್ಸ್ ಇಟ್? ಕ್ರಿಸ್ಟಲೈಸೇಷನ್ ಅಂತ ಹೇಳ್ಬೋದಾ? ಕ್ರಿಸ್ಟಲೈಸೇಷನ್ ಇಲ್ಲ ಅಂದರೆ question number answer is no. Question number 2 is what will you expect to happen if she cools the content of the beaker? Salt and sugar crystals reappear. Sugar crystals reappear on cooling. Justify ಮಾಡಿ ಹೇಗೆ? On cooling solution becomes supersaturated. On cooling solution becomes super saturated. Next, teacher instructed 3 students A, B, C. Student A, student B and student C to prepare 50% mass by volume. 50% mass by volume ಸೊಲ್ಯೂಷನ್ನ ಪ್ರಿಪೇರ್ ಮಾಡಬೇಕಂತೆ. ಯಾರ ಹತ್ರ? ಸ್ಟೂಡೆಂಟ್ ಎ ಮತ್ತು ಬಿ ಮತ್ತು ಸಿ ಹತ್ರ. ನಾನು ಹೇಳ್ತೀನಿ, ಟೀಚರ್ ಹೇಳ್ತಾರೆ. ಸೊ ಏನು ಮಾಡ್ತಾರೆ ನೋಡೋಣ. ಸ್ಟೂಡೆಂಟ್ ಎ ಡಿಸಾಲ್ವ್ 50 ಗ್ರಾಮ್ ಇನ್ 100 ml ಆಫ್ ವಾಟರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊಲ್ಯೂಷನ್ನ ಸಾಲ್ವೆಂಟ ನೋಡ್ಕೊಳ್ಳಿ. ಸೊ ವಾಟ್ ಡಿಡ್ ಎ ಡೂ? 50 ಗ್ರಾಮ್ ಆಫ್ NaOH ಅನ್ನು 100 ml ಆಫ್ ಸೊಲ್ಯೂಷನ್ ಅಲ್ಲ ವಾಟರ್ನಲ್ಲಿ ಡಿಸಾಲ್ವ್ ಮಾಡ್ತಾನೆ. ಸೊ ಅದ್ರದ್ದು ಪರ್ಸೆಂಟೇಜ್ ಚೆಕ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ವೇರಿ, ಬಿಕಾಸ್ 50 ಡಿವೈಡೆಡ್ ಬೈ ಇದೇನಾಗಬೇಕು? 150 ಆಗಬೇಕು. ಸೊ 100 + 50 ಆಗಬೇಕು. ಮಲ್ಟಿಪ್ಲೈಡ್ ಬೈ 100 ಮಾಡಿ. ಸೊಲ್ಯೂಷನ್ ಯು ವಿಲ್ ನಾಟ್ ಗೆಟ್ 50%. ಇದು ಕಡಿಮೆ ಇರುತ್ತೆ ಅಲ್ವಾ. ನೆಕ್ಸ್ಟ್ ಬಿ ಏನು ಮಾಡ್ತಾನೆ ನೋಡೋಣ. ಸೊ B dissolved 50 grams of NaOH in 100 grams of water. Both are same. ಇಲ್ಲಿ 100 ml ಅಂತ ಹೇಳಿ ತಗೊಂಡಿದ್ದೀವಿ. ಇಲ್ಲಿ ಏನು 50 ಗ್ರಾಮ್ ಡಿವೈಡೆಡ್ ಬೈ 100 ಗ್ರಾಮ್ ಆಫ್ ವಾಟರ್
ಇಂಟು 100. ಬಟ್ ಇಲ್ಲೇನು ವಾಟ್ ವಿ ಶುಡ್ ಟೇಕ್ ಸೊಲ್ಯೂಷನ್ ವೆಯ್ಟ್ ಅಲ್ವಾ. ಸೊ ಇಲ್ಲೂ ಕೂಡ 50 ಡಿವೈಡೆಡ್ ಬೈ 150 ಇಂಟು 100 ಆಗುತ್ತೆ. ಬಿಕಾಸ್ ವಾಟರ್ ಹ್ಯಾಸ್ 1 ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್ ಆಸ್ ದಿ ಡೆನ್ಸಿಟಿ. ಇಲ್ಲೆಲ್ಲ ಎರಡು ಕಡೆ ಕೂಡ 50 by 150, 50 by 150, because total weight of the solution, mass of the solution becomes 150. Here also mass of the solution becomes 150. Let's see what student C has done. Student C dissolved 50 grams of NaOH in 100 ml of solution. ಎರಡು ಕಡೆ 100 ml of water ಕೊಟ್ಟಿದ್ದಾರೆ, but C did the same thing in the solution. ಹಾಗಾಗಿ how will you express the concentration term here? 50 grams of NaOH. See the difference. 100 ml ಅಥವಾ 100 gram. Okay, 100 grams of solution. It means what? In that 100 grams she already added 50. So 50 ಅನ್ನು ಆ್ಯಡ್ ಮಾಡಿಕೊಂಡು 100 ml ನ ತಗೊಂಡು ಬರ್ತಾರೆ. 100 milliliter ಆಫ್ ವಾಟರ್ಗೆ ಆ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಟೋಟಲ್ ಸೊಲ್ಯೂಷನ್ ವೇಟ್ ಇಸ್ 100 multiplied by 100 gets cancelled. That becomes 50%. ಇಲ್ಲಿ ನಮಗೆ 50% ಸಿಗುತ್ತೆ ಎಕ್ಸಾಕ್ಟ್ ಆಗಿ. ಕ್ವೆಶನ್ ಕೇಳಿರೋದೇನು, ಮಾಸ್ ಬೈ ವಾಲ್ಯೂಮ್ 50% ಯಾರು ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ಕೊಂಡು. ಸೊ ಕರೆಕ್ಟ್ ಆನ್ಸರ್ ಇಸ್ ಸ್ಟೂಡೆಂಟ್ ಸಿ ವಿಲ್ ಪ್ರಿಪೇರ್ ಇಟ್. Okay, so question number 9 ನೋಡೋಣ. Calculate the mass of sodium sulfate required to prepare its 20% mass percentage ನಲ್ಲಿ ನಾವು ತಗೊಳ್ಬೇಕು. 20% solution in 100 grams of water. So given ಗೆ ಒಂದು ಕಾಲಮ್ ಮಾಡ್ತೀನಿ, ಸಬ್ಸ್ಟಿಟ್ಯೂಷನ್ಗೆ ಒಂದು ಕಾಲಮ್, ಆ್ಯಂಡ್ ಫಾರ್ ಮೀ ಟು ವರ್ಕ್ ಔಟ್ ದಿ ಅದರ್ ಕಾಲಮ್. ಗಿವನ್ ಏನು ಮಾಡಿದ್ ಮಕ್ಕಳೇ, ಮಾಸ್ ಆಫ್ ಸೋಡಿಯಂ ಸಲ್ಫೇಟ್. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಸೋಡಿಯಂ ಸಲ್ಫೇಟ್. ಇದು ಸೊಲ್ಯೂಟ್ ಮಾಸ್, ರೈಟ್? ಸೊ ಮಾಸ್ ಆಫ್ ಸೊಲ್ಯೂಟ್, ಐ ಡೋಂಟ್ ನೋ, ಐ ವಿಲ್ ಟೇಕ್ ಇಟ್ ಆಸ್ ಎಕ್ಸ್. ರಿಕ್ವೈರ್ಡ್ ಟು ಪ್ರಿಪೇರ್ ಕಾನ್ಸಂಟ್ರೇಷನ್ ದೇ ಹ್ಯಾವ್ ಆಲ್ರೆಡಿ ಗಿವನ್. ಮಾಸ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ? 20. ಆಯ್ತಾ? ಸೊಲ್ಯೂಷನ್ ಇನ್ 100 grams ಆಫ್ ವಾಟರ್. ಅಗೇನ್ ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ ಅವರು, ದಟ್ ಇಸ್ 100. ಹಾಗಾದ್ರೆ ಮಾಸ್ ಆಫ್ ಸೊಲ್ಯೂಷನ್ ಏನಾಗಬೇಕು? ಸಾಲ್ವೆಂಟ್ ಪ್ಲಸ್ ಸೊಲ್ಯೂಟ್ 100 ಪ್ಲಸ್ ಎಕ್ಸ್ ಗ್ರಾಮ್ ಆಗಬೇಕು. ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಹೇಗೆ ಬರ್ದಿರಾ ಮಾಸ್ ಪರ್ಸೆಂಟೇಜನ್ನ? ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ into 100. Mass of solute ಗೊತ್ತಿಲ್ಲ, mass percentage is 20, mass of solute is x, solution is 100 in water plus x of solute into 100 ಆಯಿತು. ಈಗ ಸಿಂಪ್ಲಿಫೈ ಮಾಡೋಣ. ಸೇಮ್ ಥಿಂಗ್ ಐ ರೈಟ್ ಹಿಯರ್. 20 is equal to x divided by 100 plus x multiplied by 100. ಇವಾಗ ಇದೆರಡನ್ನ ಮಲ್ಟಿಪ್ಲೈ ಮಾಡಿ. ಇಲ್ಲಿದು 20 ಅನ್ನು 100 ಇಂಟು ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ. 20 ಇಂಟು 100 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಆಲ್ರೆಡಿ 100 ಎಕ್ಸ್ ಇದೆ, ಕರೆಕ್ಟಾ? ಎಕ್ಸ್ ಇಂಟು 100 ಎಕ್ಸ್ ಇದೆ. ಸೊ ಇದು ಹೇಗೆ ಮಲ್ಟಿಪ್ಲೈ ಮಾಡ್ಕೊಳ್ತಾರೆ? 20 ಇಂಟು 100. ಸೊ ಎಷ್ಟು ಝೀರೋಸ್ ಇದೆ? 3 0 ಇದೆ. 2 ಇಂಟು 1 2 plus 20x is equal to 100x. So 100x ಅಲ್ಲಿ 20x ಅನ್ನ, ಈ 20x ಅನ್ನ ಯಾವಾಗ ಈಚೆಗೆ ತಗೊಂಡು ಬರ್ತೀರಿ, it becomes what? 2000 is equal to 80x, because 100x ಅಲ್ಲಿ 20 ಅನ್ನ ನೀವೇನು ಮಾಡ್ತೀರಿ? ಸಬ್ಟ್ರಾಕ್ಟ್ ಮಾಡ್ತೀರಿ. ಸೊ 100 minus 20 80 ಆಗುತ್ತೆ. ಸೊ what is the x value? 2000 divided by 80. 0 and 0 gets cancelled. ಸಿಂಪ್ಲಿಫೈ ಮಾಡಿ. 2 4s are 8, 2 1s are 2, ಈ 0 ಹಾಗೆ ಬರೀತೀರ. 4 1s are 4, 25s are 100 ಅಲ್ವಾ? ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 25 ಗ್ರಾಮ್. ಮಾಸ್ ಆಫ್
ಏನು ಕನ್ಕ್ಲೂಷನ್? ದೇರ್ಫೋರ್ ಮಾಸ್ ಆಫ್ ಸೋಡಿಯಂ ಸಲ್ಫೇಟ್ ಎಷ್ಟು? ಮಾಸ್ ಆಫ್ ಸೋಡಿಯಂ ಸಲ್ಫೇಟ್, ದೇರ್ಫೋರ್ ಮಾಸ್ ಆಫ್ sodium sulfate is equal to 25 gram. Easy? ನೋಡಿ ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿ. Okay, so 10th question. Calculate the mass of water and glucose required to make 250 grams of 40% solution of glucose. So solution weight ಕೊಟ್ಟಿದ್ದಾರೆ, total percentage ಕೊಟ್ಟಿದ್ದಾರೆ, but we have to identify solvent mass ಏನು, solute mass ಏನು. Solution they have given, percentage they have given. We have to identify what is the exact mass of solute, what is the exact mass of solvent. Calculate the mass of water ಅಂದ್ರೆ mass of solvent and glucose ಅಂತ ಹೇಳಿದ್ರೆ mass of the solute. So ಹೇಗೆ ಮಾಡ್ತೀರಾ? Mass of solute is equal to x gram. ಆಯ್ತಾ? Mass of solution ಎಷ್ಟು? Mass of solution is equal to 250 gram. They have given here as 250 gram. Concentration is 2 ಕೊಟ್ಟಿದ್ದಾರೆ ಅವರು. Concentration of the solution is actually 40%. ಹಾಗಾಗಿ what we have to identify? X ಅನ್ನು ಐಡೆಂಟಿಫೈ ಮಾಡಬೇಕು. So mass percentage formula is equal to mass of solute divided by mass of solution multiplied by 100. Mass percentage to ಎಷ್ಟು ಇಲ್ಲಿ 40 is equal to mass of solute ಎಷ್ಟು? Mass of solute x gram. Mass of solution ಎಷ್ಟು? 250 gram into 100 into 100. ಇವಾಗ ಏನು ಮಾಡಿ, x ವ್ಯಾಲ್ಯೂ ತಗೊಂಡು ಬನ್ನಿ. x will be 40 multiplied by 250 divide by 100. Simplify ಮಾಡೋಣ. I'll use the rough space. Zero and zero gets cancel. ಆಯ್ತಾ? 2 5s are 2 1s are 2 7s are 5 only. ಆಯ್ತಾ? 5 8ಲಿ 40. So x value is going to be 7 into 8. So somewhere we went wrong. ಇನ್ನೊಂದ್ಸಲ ಮಾಡ್ತೀನಿ ನಾನು. 40 250 100 ಕರೆಕ್ಟ್ ತಾನೆ? ಮಾಸ್ ಆಫ್ ದ ಸೊಲ್ಯೂಷನ್ ಇಸ್ 250 ಗ್ರಾಮ್ ಇಂಟು 100 ಮಾಡ್ತಾ ಇದ್ದೀರಾ ನೀವು. ಸೊ 0 ಕ್ಯಾನ್ಸಲ್ ಆಯಿತು. ಈ ಝೀರೋನು ಕ್ಯಾನ್ಸಲ್ ಆಗಲಿ. 25 ಇಂಟು 4 ಎಷ್ಟಾಗಬೇಕು? 25 ಇಂಟು 4 100 ಆಗಬೇಕಾ? Yes. So glucose mass should be 100 grams. What is the value of x? X is nothing but mass of glucose. Mass of glucose, that is equal to 100 gram. If mass of the glucose is 100, so mass of solvent ಎಷ್ಟಾಗಬೇಕು? Mass of water. ಅವ್ರು ಅದನ್ನು ಕೇಳಿದಾರಲ್ವಾ, how much is mass of water? So how will you calculate mass of water? Solution ಕೊಟ್ಟಿದ್ದಾರೆ. ಸೊಲ್ಯೂಷನ್ ಅಲ್ಲಿ ಸೊಲ್ಯೂಷನ್ ಅಂತ ಹೇಳಿದ್ರೇನು? ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಇಸ್ ಈಕ್ವಲ್ ಟು ಸೊಲ್ಯೂಷನ್ ಆಯಿತು. ಕರೆಕ್ಟ್? Mass of solution is nothing but mass of solute plus mass of solvent. So what do you know here? This they have already given in the problem, that is 250 gram. Mass of the solute we just now identified 100 gram. Mass of the solvent is x gram. So the value of x is equal to 250 minus 100, which is equal to 150 gram. So water, mass of water ಎಷ್ಟಾಯ್ತು ಇಲ್ಲಿ?
mass of water is equal to 150 grams. So 2 values ಐಡೆಂಟಿಫೈ ಮಾಡಲಿಕ್ಕೆ ಹೇಳ್ತಾರೆ ಅವರು, 2 ವ್ಯಾಲ್ಯೂಸ್ ಕೂಡ ತಗೊಂಡಾಯ್ತು. ಸಿ ಹೇಗೆ ಡಿಫ್ರೆಂಟ್ ಟೈಪ್ ಆಫ್ ಕ್ವೆಶನ್ಸ್ನ ನಾವು ಸಾಲ್ವ್ ಮಾಡ್ತೀವಿ. ಫಸ್ಟ್ ಬರೀ ಕಾನ್ಸಂಟ್ರೇಷನ್ ಮಾಡಿದ್ವಿ, ಆಮೇಲೆ ನಾವು ಸೊಲ್ಯೂಟನ್ನು ತಗೊಂಡ್ವಿ, ಇಲ್ಲಿ ಸೊಲ್ಯೂಟು ಸಾಲ್ವೆಂಟು ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದ್ವಿ. ಕರೆಕ್ಟ್. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಿ. ಹೌ ಮಚ್ ವಾಟರ್ ಶುಡ್ ಬಿ ಮಿಕ್ಸ್ಡ್, ಇಲ್ಲಿ ನೋಡಿ, ಇಲ್ಲೇನು ಕೇಳ್ತಿದ್ದಾರೆ, ಸಾಲ್ವೆಂಟ್ ಮಾಸ್ ಕೇಳ್ತಾ ಇದ್ದಾರೆ. ದೇ ಹ್ಯಾವ್ ಗಿವನ್ ಆಲ್ರೆಡಿ ದ ಕಾನ್ಸಂಟ್ರೇಷನ್ ದಟ್ ಇಸ್ 12%. ಆಮೇಲೆ ಇದು ಯಾವ ಪರ್ಸೆಂಟೇಜ್? ಇಸ್ ಇಟ್ ಮಾಸ್ ಬೈ ಮಾಸ್? ನಾವು No, it is volume by volume. ನೋಡೋಣ ಹೇಗೆ ಅಂತೇಳಿ. How much water should be mixed with 12 ml of alcohol? See the unit, 12 ml of alcohol. Water is also liquid. Alcohol is also liquid. Liquid idaga volume by volume percentage is something which you have to apply. So how will you do it? Okay, let me make it 3 column. And let me read the question full. So how much water should be mixed with 12 ml of alcohol to obtain 12% of alcohol solution? So hagadre what has been given? Concentration is something which they have already mentioned, right? What is the concentration here? 12%. 12%. So then mass of solute enilli, I can take it as volume of solute. Volume of solute. What is solute here? Which has been taken in lesser quantity. 12, 100 nalli bari 12 aste alcohol. So 12% anta helidre mass of solute is 12 ml. Adu alcohol ಆಗಿರುತ್ತೆ solute. Mass of solution, do you know it? No. But mass of solution ಅಂತ ಹೇಳಿದ್ರೆ solute plus solvent. Solute is 12 plus X becomes solvent. So ಅದಕ್ಕಿನ್ನ I can take like this. Mass of solute ಗೊತ್ತಾಯ್ತು, sorry, volume of solute ಗೊತ್ತಾಯ್ತು. Volume of solvent, I don't know, I'll take it as X ml. Therefore volume of solution becomes 12 plus X ml. So solution has 2 components, solute and solvent. So solute is 12, solvent I don't know, X. So solution becomes X plus 12. Substitute here concentration. Yava concentration idu? Volume percentage is equal to volume of solute divided by volume of, see here, not solvent, solution. Okay, remember it is solution multiplied by 100. So volume percentage nalli let's substitute. What is the total volume percentage they have asked? 12% is equal to, what is the volume of solute alcohol? 12 ml. So volume of the solute is 12 ml. So 12. What is the volume of solution? 12 plus X, because in that water is something which we don't know, right? Multiplied by 100. So we have to simplify this. ಹೇಗೆ ಸಿಂಪ್ಲಿಫೈ ಮಾಡ್ತೀರಾ? ವಾಟ್ ಯು ಹ್ಯಾವ್? 12 is equal to volume of the solute, volume of the solution multiplied by 100. So what is the meaning of this entire problem, students? 12 plus X ml nalli you have 12 ml of ಆಲ್ಕೋಹಾಲ್. ಹಾಗಾದರೆ 100 ml ನಲ್ಲಿ ಎಷ್ಟು ಆಲ್ಕೋಹಾಲ್ ಇದೆ? ದಿಸ್ ಇಸ್ ದ ಪ್ರಾಬ್ಲಮ್, ಕರೆಕ್ಟ್? ಸೊ ಇವಾಗ ನಾವು ಪ್ರಾಬ್ಲಮ್ ಮಾಡ್ತಾ ಹೋಗೋಣ. ಆ್ಯಕ್ಚುಲಿ ದಟ್ ಈಸ್ ವೈ ವಿ ಮಲ್ಟಿಪ್ಲೈ ಹಿಯರ್ ಬೈ 100. ಬಟ್ ಅವ್ರು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಪರ್ಸೆಂಟೇಜ್ 12% ಅಂತ ಹೇಳಿದರೆ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ 12 ಪ್ಲಸ್ X ml ನಲ್ಲಿ 12% ಆಫ್ ಸೊಲ್ಯೂಷನ್ ಇದೆ. ಅಂದರೆ 100 ನಲ್ಲಿ ಆಲ್ರೆಡಿ ಈ ಥರ ತಗೊಳ್ಬೋದು ನಾವು. 12
12 ಪ್ಲಸ್ ಎಕ್ಸ್ ಎಮ್ ಎಲ್ನಲ್ಲಿ 12 ml ಆಫ್ ಆಲ್ಕೋಹಾಲ್ ಇದೆ. ಆಲ್ರೆಡಿ ಅವ್ರು ಹೇಳಿದ್ದಾರೆ 12 ml ಆಫ್ ಆಲ್ಕೋಹಾಲ್ ಇದೆ ಅಂತ ಹೇಳಿ. ಸೊ ಆ 12 ಪ್ಲಸ್ ಎಕ್ಸ್ ಎಲ್ ಸೊಲ್ಯೂಷನ್ನಲ್ಲಿ ವಾಟ್ ಈಸ್ ಅ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿ ಕೇಳ್ತಾ ಇರೋದು. ವಾಟ್ ಆರ್ ದ ಕ್ವಾಂಟಿಟಿ ಎಷ್ಟು ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಹಾಗಾಗಿ ಲೆಟ್ಸ್ ಡೂ ಇಟ್. 12 ಈ 100 ಕೆಳಗಡೆ ತಗೊಂಡು ಬನ್ನಿ. ಇಲ್ಲಿ 12 ಡಿವೈಡೆಡ್ ಬೈ 12 ಪ್ಲಸ್ ಎಕ್ಸ್ ಆಯಿತು. 12 and 12 gets cancel. So it becomes 1/100 is equal to 1 divided by 12 plus x. ಆಯ್ತಾ, ಇದನ್ನು ಹೇಗೆ ಬರೀತೀರಾ ಈ ಫಾರ್ಮುಲಾವನ್ನು? ಕ್ರಾಸ್ ಮಲ್ಟಿಪ್ಲೈ ಮಾಡಿ. 100 into 1 is equal to 100. 12 into x plus 1. 12 plus x multiplied by 1 becomes 12 plus x. So x becomes 88. 12 ಈಚೆಗೆ ಬರುತ್ತೆ, 100 minus 12 ಆಗುತ್ತೆ ಅಲ್ವಾ? ಸೊ ಐಲ್ ರೈಟ್ ದ್ಯಾಟ್ ಆಸ್ ವೆಲ್. x is equal to 100 minus 12 which is equal to 88 ml. What is x value? Solvent value. Volume of water. So volume of water is equal to ಎಷ್ಟು? 88 ml. ಅರ್ಥ ಏನು? When I say 12% of alcohol, actually it has 12 ml of alcohol. Obviously the rest of the thing is 88. So you don't have to do all this problem. Actually speaking, ಇದು ಯಾವ ಪ್ರಾಬ್ಲಮ್ಸ್ ಮಾಡಿದೆ in a single step, how will you get the answer? 12% of ಆಲ್ಕೋಹಾಲ್ ಅಂತ ಹೇಳಿ ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಂದರೆ ಇಟ್ ಮೀನ್ಸ್ 12 ml ವಿಲ್ ಬಿ ದಿ ಆಲ್ಕೋಹಾಲ್ ಆ್ಯಂಡ್ 88 ml ಶುಡ್ ಬಿ ವಾಟ್? ವಾಟರ್. ಸಿ, this is the meaning. So question itself had a meaning in it. We just have to calculate. That's it. Next, solubility of ammonium chloride at 293 is 37 gram. ಆಯ್ತಾ? What mass of ammonium chloride would be needed to make the saturated solution just 10 gram? So 100 gram nalli 37 ಆದರೆ, so see, a solubility of ammonium chloride at 293 Kelvin is 37 gram. What mass of ammonium chloride would be needed to make the ಸ್ಯಾಚುರೇಟೆಡ್ ಸೊಲ್ಯೂಷನ್ ಇನ್ 10 grams. ಸಾಲ್ಯುಬಿಲಿಟಿಯನ್ನು ಯಾವಾಗಲೂ ಕೂಡ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರು, 100 grams ತಗೊಳ್ಳಿ. ಸೊ ವೆರಿ ಸಿಂಪಲ್, 100 grams ಆಫ್ ವಾಟರ್ನಲ್ಲಿ ಇಫ್ ಯು ಕ್ಯಾನ್ ಸಾಲ್ಯುಬಲೈಸ್ 36 gram ಆಫ್ NaCl, ದೆನ್ ಇನ್ 10 gram ಎಷ್ಟು? ಸೊ ಸಾಲ್ಯುಬಿಲಿಟಿ ಫಾರ್ಮುಲಾ ಏನು? ಸಾಲ್ಯುಬಿಲಿಟಿ ಇಸ್ ಮಾಸ್ ಆಫ್ ಸೊಲ್ಯೂಟ್, ಮಾಸ್ ಆಫ್ ಸೊಲ್ಯೂಟ್, ಕೊಟ್ಟಿರುವಂತಹ ಸೊಲ್ಯೂಟ್ ಇನ್ ಕೊಟ್ಟಿರುವಂತಹ ಸಾಲ್ವೆಂಟ್, ಮಾಸ್ ಆಫ್ ಸಾಲ್ವೆಂಟ್ ಮಲ್ಟಿಪ್ಲೈಡ್ ಬೈ 100. 100ನಲ್ಲಿ ಇಷ್ಟು ಸಾಲ್ಯುಬಲ್ ಮಾಡ್ಬೋದ್ರೆ ಕೊಟ್ಟಿರುವಂತಹ ಸಾಲ್ವೆಂಟ್ನಲ್ಲಿ ಎಷ್ಟು ಮಾಡ್ತೀರಾ ಅಂತ ಹೇಳಿ. ಸೊ ಹಾಗೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ ಆರ್ ದ ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಏನು ಮಾಡ್ತೀರಾ? 100 into 36, 10 into 36 divided by 100. This gets cancelled. 3.6 gram. That's it. Okay. 0.5 grams of salt is dissolved in 25 grams of water. Calculate the percentage amount of salt. Percentage amount of salt in the solution. So ಹೇಗೆ ಮಾಡ್ತೀರಾ? ಏನು ಕೊಟ್ಟಿದ್ದಾರೆ ಅವರು? ಮಾಸ್ ಆಫ್ ಸೊಲ್ಯೂಟ್ ಕೊಟ್ಟಿದ್ದಾರೆ. .5 grams of salt dissolved in 25 grams of water. ಅಂದರೆ ಮಾಸ್ ಆಫ್ ಸೊಲ್ಯೂಟ್ ಕೊಟ್ಟಿದ್ದಾರೆ, ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ. 25 grams of, this is salt, this is water. ಆಯ್ತಾ? ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಅಮೌಂಟ್, ಅಂದರೆ ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಆಲ್ ಸೆಟ್. ಸೊ ಮಾಸ್ ಆಫ್ ಸೊಲ್ಯೂಷನ್ ಎಷ್ಟು ಹಾಗಾದರೆ? ಮಾಸ್ ಆಫ್ ಸೊಲ್ಯೂಷನ್ is equal to 25 plus 0.5, 25.5 grams. So how will you write the formula? Bariri, mass percentage is equal to mass of solute divided by mass of solution
multiplied by 100. Mass of solute is 0.5. Mass of solution is 25.5 multiplied by 100. What is the answer? ಇದನ್ನು ಮಾಡಬೇಕಂದ್ರೆ ನಾನು ಫಸ್ಟಿಗೆ ಎಲ್ಲ ಡೆಸಿಮಲ್ಸ್ನ ಆಚೆಗೆ ಹಾಕ್ತೀನಿ. 0.5 can be written as 5 by 10. 25.5 can be written as 25 divided by 10. ಕರೆಕ್ಟಾ? ಹೀಗೂ ಬರೀಬೋದಾ? ಕರೆಕ್ಟ್. So I'll write it as 255 divided by 10. ಇಲ್ಲಿ ಹೇಗೂ 100 ಇದೆ. ಸೊ ಸೇ ದ್ಯಾಟ್ ಈ ಡಿನಾಮಿನೇಟರ್ನಲ್ಲಿ ಇರುವಂಥದ್ದು ಕ್ಯಾನ್ ಗೋ ಟು ದ ನ್ಯೂಮರೇಟರ್. ಸೊ ದಿಸ್ ಬಿಕಮ್ಸ್ ಇಂಟು 10 ಆಗುತ್ತಾ? ಎಲ್ಲ ಡೆಸಿಮಲ್ಸ್ ತೆಗೆದೆ. ಸೊ 10 and 10 gets cancel. 500 255 ಆಯಿತು. 500 255 ಆಯಿತು. 5 ಟೇಬಲಿಂದ ಹೋಗುತ್ತಾ ನೋಡೋಣ. ಓಕೆ, 5 1s 2 0 ಇಲ್ಲ ಆಯಿತು. 5 5s 25, 5 1s. ಸೊ ಇಟ್ಸ್ ಲೈಕ್ 100 divided by 51. Actually 52s 100. 50 multiplied by 2 ಅಂದರೆ 100. But we have denominator 51. which is greater than 50. So the value is not 2, it should be in the range of 1.9. Hagagi madanwa ee problem na. Fifty-one ones are 51. 100 ಇಂದ 51 ನ ಲೆಸ್ ಮಾಡಿ ಎಷ್ಟು 49 ಸಿಗುತ್ತೆ. 0 ಹಾಕ್ತೀನಿ. 50 10s 500 ಆಗುತ್ತಲ್ವಾ? ಹಾಗಾದರೆ 51 9s ಎಷ್ಟು? 9 1s 9, 9 5s 45. So 490 minus 459. 10 minus 9 is 1. Here 8. 8 minus 5 is 3. I'll take one more 0. Okay. 51 6 6 5s 30 ಬರುತ್ತೆ. ಹಾಗಾಗಿ ನೋಡೋಣ. 6 1s 6, 6 5s 30. So 310 ಇಂದ 306 ಕಳೆದ್ರೆ ಎಷ್ಟು? The remainder is 4. So 1.96%. ಆ ಸೊಲ್ಯೂಷನ್ ಇದು ಓವರಾಲ್ ಕಾನ್ಸಂಟ್ರೇಷನ್ ಎಷ್ಟು? 1.96%. Yes, that's it. So next question, a solution of urea in water contains 16 grams of it in 120 gram of solution. So urea is solute, solution weight also they have given. Find out the mass percentage or concentration ana identify ಮಾಡಬೇಕು. So what we will do, mass percentage is equal to mass of solute divided by mass of solution into 100. So 120 gram solution ಅಲ್ಲಿ 16 grams ಅಷ್ಟು solute ಇದ್ರೆ 100 grams ನಲ್ಲಿ ಎಷ್ಟು solute ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡೋದು. ಸೊ solute ಎಷ್ಟು? 16 gram. solution ಎಷ್ಟು? 120 gram into 100. I have not written solute solvent value and all. You can write it by yourself. I have directly substitute the value. 0 and 0 gets cancel. ಇವಾಗ ಏನು ಉಳಿತು ನಿಮಗೆ? 16 into 10 divided by 12. Correct? So 2 6 are 12. 2 8s are 16. So it is 80 by 6 ಆಯಿತು. 2 3s are 6. 2 4s are 80. 2 4s are 8. 0 ಹಾಗೆ ಉಳಿಯುತ್ತೆ. ಸೊ 40 divided by 3 ಆಯ್ತು ಇವಾಗ. Three ones are 3 3 9. 3 3 9. 3 3 9 and it goes on. ಹಾಗಾಗಿ the answer here is 13.33%. Easy. ಏನು ಮಾಡಿದ್ರಿ? ಯೂರಿಯಾ ಸೊಲ್ಯೂಟ್ ಕೊಟ್ಟಿದ್ರು, ಟೋಟಲ್ ಪರ್ಸೆಂಟೇಜ್ ಮಾಸ್ ಆಫ್ ದ ಸೊಲ್ಯೂಷನ್ ಕೊಟ್ಟಿದ್ರು. ಯು ಜಸ್ಟ್ ಹ್ಯಾವ್ ಟು ಐಡೆಂಟಿಫೈ ದ ಮಾಸ್ ಪರ್ಸೆಂಟೇಜ್ ವ್ಯಾಲ್ಯೂ. ಬೋರ್ ಅನ್ನಿಸ್ತಾ ಇದೆಯಾ ಮಕ್ಕಳೇ? ಸ್ಟೋರಿ ಏನಾದರೂ ಹೇಳಬೇಕಾ ನಿಮಗೆ? ಒಂದು ಊರಲ್ಲಿ
ಒಂದು ದೊಡ್ಡ ಮನುಷ್ಯ ಇದ್ದ. ಆ ಮನುಷ್ಯನ ಹತ್ರ 30 grams ಆಫ್ ಗ್ಲುಕೋಸ್ ಇತ್ತು. ದೊಡ್ಡ ಮನುಷ್ಯನ ಹತ್ರ ಎಷ್ಟು ಗ್ರಾಮ್ಸ್ ಆಫ್ ಗ್ಲುಕೋಸ್ ಇತ್ತು? 30 grams ಆಫ್ ಗ್ಲುಕೋಸ್ ಇತ್ತು. 20 grams ಆಫ್ ಸಾಲ್ಟು ಇತ್ತು. 500 ml ಆಫ್ ವಾಟರು ಇತ್ತು. ಆಯಿತಾ? ಆ ಮನುಷ್ಯ ನಿಮ್ಮ ಹತ್ರ ಕೇಳ್ತಾನೆ, ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಗ್ಲುಕೋಸ್, ಸಾಲ್ಟ್ ಇಫ್ ಡೆನ್ಸಿಟಿ ಆಫ್ ವಾಟರ್ ಇಸ್ 1 gram per milliliter. ಹಿ ಸೇಸ್ ದ್ಯಾಟ್, ಆ ಮನುಷ್ಯ ಹೇಳ್ತಾನೆ, ನೋಡಿ ಮಕ್ಕಳೇ, ನಾನು ಡೆನ್ಸಿಟಿ ಕೊಟ್ಟಿದ್ದೀನಿ, ಹಾಗಾಗಿ 500 milliliter ಅನ್ನು 500 grams ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳಿ. ಹೇಗೆ ಕನ್ವರ್ಟ್ ಮಾಡ್ತೀರಾ? ವಾಟ್ ಇಸ್ ಡೆನ್ಸಿಟಿ ಫಾರ್ಮುಲಾ? ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಈಗ ನನಗೆ ಮಾಸ್ ಆಫ್ ವಾಟರ್ ಸಿಗಬೇಕು. ಡೆನ್ಸಿಟಿ ಆಫ್ ವಾಟರ್ ಎಷ್ಟು? 1 gram per milliliter. ಮಾಸ್ ಆಫ್ ವಾಟರ್ ಬೇಕು. ಮಾಸ್ ಆಫ್ ವಾಟರ್ ಬೇಕಂದ್ರೆ ಡಿನಾಮಿನೇಟರ್ನಲ್ಲಿ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ ಅವರು? ವಾಟರ್ದು 500 ml. 500 milliliter, milliliter gets cancelled. 1 into 500 is equal to 500 grams. So this 500 ml you have to convert into 500 grams. ಅದಕ್ಕೋಸ್ಕರ ಅವರು ಡೆನ್ಸಿಟಿಯನ್ನು ಕೊಟ್ಟಿದ್ದಾರೆ. ಆಯಿತಾ? ನೆಕ್ಸ್ಟ್ ಏನು ಹೇಳ್ತಾರೆ ಅವರು? ಸ್ವಲ್ಪ ಬರ್ಕೊಳ್ಳೋಣ ಇಲ್ಲಿ. ಎರಡು ಸೊಲ್ಯೂಟ್ ಇದೆ. ಮಾಸ್ ಆಫ್ ಗ್ಲೂಕೋಸ್ ಇಸ್ ಯೋರ್ ಫಸ್ಟ್ ಸೊಲ್ಯೂಟ್ 30 grams. ಸೆಕೆಂಡ್ ಸೊಲ್ಯೂಟ್ ಯಾವುದು? ಮಾಸ್ ಆಫ್ ಸಾಲ್ಟ್ 20 grams. ಆಯಿತಾ? ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು? ಇದು 500 gram. ಇದು ಇವಾಗ ಬೈನರಿ ಅಲ್ಲ, ಇದು ಟರ್ಜರಿ ಕಾಂಪೊನೆಂಟ್ ಆಯಿತು. 3 ಕಾಂಪೊನೆಂಟ್ಸ್ ಇದೆ ಇದರಲ್ಲಿ. ಸೊ ಮಾಸ್ ಆಫ್ ಸೊಲ್ಯೂಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಮಾಸ್ ಆಫ್ solution is equal to mass of solute plus mass of solvent. Solute anna estu? Together you can take it as 50 gram by adding these two solute. Aita? So you can consider it as 50 gram plus 500 gram, 550 gram. ಎಷ್ಟು? mass of the solution is 550 grams. 550 grams ಆಯಿತು. ಹಾಗಾಗಿ ನೆಕ್ಸ್ಟ್ ಮಾಸ್ ಪರ್ಸೆಂಟೇಜ್. ಗ್ಲುಕೋಸ್ ಮಾತ್ರ ನಿಮಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ಎಷ್ಟಾಗುತ್ತೆ? ಮಾಸ್ ಆಫ್ ಗ್ಲುಕೋಸ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಮಲ್ಟಿಪ್ಲೈಡ್ ಬೈ 100. 550ಯಲ್ಲಿ ಟೋಟಲ್ ಸೊಲ್ಯೂಷನ್ 550ಯಲ್ಲಿ 30 grams ಆಫ್ ಗ್ಲುಕೋಸ್ ಇದೆ ಅಂತ ಹೇಳಿದ್ರೆ 100 grams ಆಫ್ ಸೊಲ್ಯೂಷನ್, ಅದೇ ಸೊಲ್ಯೂಷನ್ 100 ಗ್ರಾಮ್ಸಿಗೆ ತಗೊಂಡ್ರೆ ಎಷ್ಟು ಗ್ಲುಕೋಸ್ ಇದೆ ಅಂತ ಹೇಳಿ ಕೇಳುವಂಥದ್ದು. ಸೊ ಇಲ್ಲಿ ಓಕೆ, 0 0 ಕ್ಯಾನ್ಸಲ್ ಆಯಿತು. 11 5s, ಅಥವಾ ನಾನು ಈ ಥರನೂ ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲೇಷನ್ ಮಾಡಬೇಕಾದ್ರೆ ಸ್ವಲ್ಪ ಸಿಂಪಲಾಗಿ ಮಾಡೋಣ ಅಂತ ಹೇಳಿ ನಾನು 0s ಹಾಗೆ ಇಟ್ಕೊಂಡೆ. 5 6 30, 5 1s 5 1s 55, 0 ಹಾಗೆ ಉಳಿಯುತ್ತೆ. ದೆನ್ ಕಮ್ಸ್ this 0 gets cancelled. So you have here 60 by 11. ಹೇಗೆ 11 by 16 ಮಾಡ್ತೀರಾ? 11 5s 55, 5 ಉಳ್ಕೊಳ್ಳುತ್ತೆ. 11 4s 44, 6 ಉಳ್ಕೊಳ್ಳುತ್ತೆ. And it continues 4 5 4 5 4 5 4 5 ಅಂತ ಹೇಳಿ ಅಲ್ವಾ? ಸೊ ಮಾಸ್ ಪರ್ಸೆಂಟೇಜ್ ಆಫ್ ಗ್ಲೂಕೋಸ್ ಎಷ್ಟು? 5.45%. ಸೊ ಅದೇ ಸೇಮ್ ಸೊಲ್ಯೂಷನ್ 100 ಗ್ರಾಮ್ಸಿಗೆ ತಗೊಂಡ್ರೆ 100 ಗ್ರಾಮ್ಸ್ನಲ್ಲಿ ಗ್ಲೂಕೋಸ್ ಎಷ್ಟಿರುತ್ತೆ? 5.45 ಗ್ರಾಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಮಾಸ್ ಪರ್ಸೆಂಟೇಜ್ ಆಫ್ ಸಾಲ್ಟು ಕೇಳಿದ್ದಾರೆ ಅವರು.
ಮಾಸ್ ಪರ್ಸೆಂಟೇಜ್ ಆಫ್ ಸಾಲ್ಟ್. ಸಾಲ್ಟ್ ಎಷ್ಟಿದೆ? 550 grams of solution ಅಲ್ಲಿ salt is 20. Okay, you're multiplying this by 100. Okay, cancel ಮಾಡಿ. 5 4s are 20, 5 11s are 55. Now you have to divide how much by what? ಯಾವುದನ್ನ 40 11 ಇಂದ ಡಿವೈಡ್ ಮಾಡಬೇಕು. 11 3s are 33, 6 is a reminder, put the decimal, it becomes 60. 5s are 11 5s are 55. Hey, 1 second, it should be 7, right? 10 minus 3 7, hagagi 11 6s are 66, 4 ಆಯಿತು 40 ಅಂತ 11 3s are 33, ಮತ್ತೆ ವಾಪಸ್ 7 ಬರುತ್ತೆ. ಸೊ 3.63 is the answer. That's it. ಸೊ ಏನು ಕೇಳಿದ್ರು? ಸೊಲ್ಯೂಷನಲ್ಲಿ 30 grams ಆಫ್ ಗ್ಲೂಕೋಸ್ ಇತ್ತು, 20 grams ಆಫ್ ಸಾಲ್ಟ್ ಇತ್ತು, ಜೊತೆಗೆ 500 ml ಆಫ್ ವಾಟರ್ ಇತ್ತು. ನಾವು ಫಸ್ಟ್ಗೆ ವಾಟರನ್ನು ಡೆನ್ಸಿಟಿ ಫಾರ್ಮುಲಾ ಇಟ್ಕೊಂಡು ಗ್ರಾಮಲ್ಲಿ ಕನ್ವರ್ಟ್ ಮಾಡಿದ್ವಿ. 500 ml ಅನ್ನು 500 ಗ್ರಾಮ್ ಅಂತ ಹೇಳಿ ನಾನು ಕನ್ವರ್ಟ್ ಮಾಡಿದೆ. ಆಮೇಲೆ ಏನು ಮಾಡಿದೆ, ಅವ್ರು ಏನು ಕೇಳಿದ್ರು ಕ್ವೆಶನಲ್ಲಿ, ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಗ್ಲೂಕೋಸ್ ಮತ್ತು ಮಾಸ್ ಪರ್ಸೆಂಟೇಜ್ ಆಫ್ ಸಾಲ್ಟ್ ಆ ಥರ ಕೇಳಿದಾಗ ನಾನೇನು ಮಾಡಬೇಕು, ಎಲ್ಲ ಡೀಟೇಲ್ಸ್ ಬರ್ಕೊಂಡು ಮಾಸ್ ಆಫ್ ದ ಗ್ಲೂಕೋಸ್ ತಗೊಂಡು ಅದನ್ನು ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನಿಂದ ಡಿವೈಡ್ ಮಾಡಬೇಕು. 30/550 ಮಾಡಬೇಕು. ಅರ್ಥ ಏನು? 550 grams ಆಫ್ ಸೊಲ್ಯೂಷನಲ್ಲಿ 30 grams ಆಫ್ ಗ್ಲೂಕೋಸ್ ಇದೆ ಅಂದರೆ 100 grams ಆಫ್ ಸೊಲ್ಯೂಷನಲ್ಲಿ ಎಷ್ಟು ಗ್ಲೂಕೋಸ್ ಇರುತ್ತೆ ಅಂತ ಹೇಳ್ಕೊಂಡು. ಓಕೆ, ಸೊ ಅದೇ ಥರ ಸಾಲ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ಆ್ಯಂಡ್ ದಿ ಆನ್ಸರ್ ಇಸ್ ಫಾರ್ ಗ್ಲುಕೋಸ್ ಇಟ್ ಇಸ್ 4.54. ಸಾಲ್ಟಿಗೆ ಅಂದರೆ 100 grams ಆಫ್ ಸೊಲ್ಯೂಷನ್ ತಗೊಂಡ್ರೆ ಅದರಲ್ಲಿ 3.63 grams ಅಷ್ಟು ಸಾಲ್ಟ್ ಇರುತ್ತೆ, 5.45 grams ಅಷ್ಟು ಗ್ಲುಕೋಸ್ ಇರುತ್ತೆ ಅಂತ ಹೇಳಿ ಗೊತ್ತಾಯಿತು. ಕ್ಲಿಯರ್? ಈಗ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಫಿಸಿಕಲ್ ಚೇಂಜ್ ಹಾಗೂ ಕೆಮಿಕಲ್ ಚೇಂಜ್. ಫಿಸಿಕಲ್ ಚೇಂಜ್ನಲ್ಲಿ ಓನ್ಲಿ ಫಿಸಿಕಲ್ ಪ್ರಾಪರ್ಟಿ, ಡೆನ್ಸಿಟಿ, ಕಲರ್, ಫಿಸಿಕಲ್ ಸ್ಟೇಟ್ ವಿಲ್ ಚೇಂಜ್. ದರ್ ಇಸ್ ನೋ ಕೆಮಿಕಲ್ ಪ್ರಾಪರ್ಟೀಸ್ ವಿಚ್ ಇಸ್ ಗೋಯಿಂಗ್ ಟು ಚೇಂಜ್. ಇಲ್ಲಿ ಫಿಸಿಕಲ್ ಚೇಂಜ್ನಲ್ಲಿ, ಕೆಮಿಕಲ್ ಚೇಂಜ್ನಲ್ಲಿ ಬೋತ್ ಕ್ಯಾನ್ ಬಿ ಚೇಂಜ್ಡ್. ಫಿಸಿಕಲ್ ಸ್ಟೇಟ್ ಆಲ್ಸೋ, ಕೆಮಿಕಲ್ ಪ್ರಾಪರ್ಟಿ ಆಲ್ಸೋ. ನೋ ನ್ಯೂ ಸಬ್ಸ್ಟೆನ್ಸಸ್ ಆರ್ ಫಾರ್ಮ್ಡ್ ಹಿಯರ್. What about the other changes? New substances will definitely form in chemical change. Composition kuda change aagta hogutte. So there is no composition will not change, composition will change. New substance will not be formed, new substance will be formed. Jotege very little or no energy change happens in the physical process. Energy change agutte but not very significant. Here a lot of energy is involved in this case. Then comes physical change is the reversible, easy, temporary one, but chemical change is always like a permanent change. Adanna matte reverse madudu is very very difficult. Original identity of the substances will remain as it is. Water, if it is in liquid or gaseous state or solid state, identity of water will always remain the same. But in chemical change, identity of the chemical constituent which forms compound changes. Identity onde tara iralla. Physical change is reversible, chemical changes irreversible. Metals and non-metals. So yaudella properties of metal ide adikella ನೀವು no ಹಾಕೊಂಡು ಹೋದ್ರೆ ಆಯ್ತು. They are lustrous, they are non-lustrous. Malleable and ductile, they are not malleable and ductile. High density, melting point, boiling point irutte. For non-metals, low density, low boiling point, low melting point, except diamond. Okay. Next, except mercury and gallium, all are in solid. This exists in all the three physical form. Metals are sonorous, they produce ringing sound, and they are not sonorous, or they are not sonorous. Very good at conducting electricity. Metals
They are poor conductors of electricity. Very good at conducting heat. Non-metals are poor conductors of heat. So except ಇಲ್ಲಿ conduction ಬಂದಾಗ graphite is a exception. High tensile strength, high load bearing capacity ಇರುತ್ತೆ for metals, and these have less load bearing capacity. So last question, I guess, compounds ಮತ್ತೆ mixture ದು difference ಏನು ಅಂತ ಹೇಳಿ. So compounds are always formed as a result of chemical reaction, but in mixture there is no chemical reaction. In compounds, constituents are always fixed. Okay, so ಇಲ್ಲಿ ಅವುಗಳ ರೇಷಿಯೋ ಇಸ್ ನಾಟ್ ಫಿಕ್ಸ್ಡ್. ಕಂಪೌಂಡ್ಸ್ ಇದು ಪ್ರಾಪರ್ಟೀಸ್ ಆರ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದ ಕಾನ್ಸ್ಟಿಟ್ಯೂಯೆಂಟ್. ಮಿಕ್ಸ್ಚರ್ಸ್ನಲ್ಲಿ 2 ಡಿಫ್ರೆಂಟ್ ಕಾನ್ಸ್ಟಿಟ್ಯೂಯೆಂಟ್ ವಿಲ್ ರಿಟೈನ್ ದೇಯರ್ ಐಡೆಂಟಿಟಿ. ಇಲ್ಲಿ ಐಡೆಂಟಿಟಿ ಹೋಗುತ್ತೆ, ಇಲ್ಲಿ ಐಡೆಂಟಿಟಿ ಹಾಗೆ ಇರುತ್ತೆ. ಕಂಪೌಂಡ್ಸ್ ಆರ್ ಆಲ್ವೇಸ್ ಹೋಮೋಜಿನಿಯಸ್. ಮಿಕ್ಸ್ಚರ್ಸ್ sometimes homogeneous, sometimes heterogeneous. Most of the time they are always heterogeneous. Aita compounds formation is accompanied by absorption or release of heat. Heat energy is not involved much in heterogeneous changes. Last 2 difference, melting point, boiling point of compound is always fixed and sharp, but mixtures do vary ಆಗ್ತಾ ಹೋಗುತ್ತೆ. ಸೊ ಇಲ್ಲಿ impurity ಇದೆ ಅಂತ ಹೇಳಿದ್ರೆ ಇಲ್ಲೂ ಕೂಡ vary ಆಗ್ತಾ ಹೋಗುತ್ತೆ. Last point is constituent of a compound cannot be separated by simple chemical or ordinary chemical reaction or a simple physical method, but mixtures can always be separated using this simple physical techniques ಅಂತ ಹೇಳಿ ಹೇಳ್ಬೋದು. So what did we learn today? We learned about certain problems. Yaudu? Related to concentration. Alva? Mass percentage, volume percentage. Kaltvi? And lot of differences. Yaudella differences kaltri ನೀವು ಇವತ್ತು ಈ ಕ್ಲಾಸ್ನಲ್ಲಿ? Homo and heterogeneous. Physical and chemical change. Compounds and mixtures. Compounds ಮತ್ತೆ mixtures ಇದು ಕೂಡ ಕಲ್ತ್ರಿ. ಜೊತೆಗೆ solution and colloidal solution. ಇಷ್ಟು ಡಿಫ್ರೆನ್ಸಸ್ನ ಕೂಡ ಕಲ್ತ್ರಿ. ಸೊ ಯು ಎಕ್ಸ್ಪ್ಲೇನ್ ವಾಟ್ ಎಕ್ಸಾಕ್ಟ್ಲಿ ದ ಪ್ಯೂರ್ ಸಬ್ಸ್ಟೆನ್ಸಸ್ ಆರ್, ರೈಟ್? ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್. ಹೋಪ್ ದ ಕ್ಲಾಸ್ ವಾಸ್ ಯೂಸ್ಫುಲ್. ಸೊ keep watching our channel for the more content. Thank you so much for watching this video first of all. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೂಡ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್, ಟೇಕ್ ಕೇರ್.